ಹೆಲೋ ಮಗಳೇ, ಹೇಗಿದ್ದೀರಾ? ಎಲ್ರೂ ಆರಾಮಲ್ವಾ? ಮೇಧಾ ಟುಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿ ವಿಜ್ಞಾನದ ಅಧ್ಯಾಯ 3 ಲೋಹಗಳು ಮತ್ತು ಅಲೋಹಗಳು ಭಾಗ 3 ನೋಡ್ತಾ ಇದ್ದೇವೆ. ಕಳೆದ ತರಗತಿಯಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಯಾವುದು ಇದರ ಭಾಗ 2 ನೋಡಿದ್ವಿ. ಅಲ್ಲಿ ರಾಸಾಯನಿಕ ಬದಲಾವಣೆಗಳನ್ನು ನಾವು ಕಲ್ತಿದ್ವಿ. ಹಾಗೆ 2 ರೀತಿಯ ರಾಸಾಯನಿಕ ಬದಲಾವಣೆಗಳನ್ನು ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ದೇವೆ ಅಲ್ವಾ? ಸೊ ಇವತ್ತು ನಾವು ಅದನ್ನ ಮುಂದುವರಿಸೋಣ. ಅಂದ್ರೆ 3ನೇ ವಿಧದ ರಾಸಾಯನಿಕ ಬದಲಾವಣೆ ಯಾವುದು ಅನ್ನೋದನ್ನ ನೋಡೋಣ. ಈಗ ಒಂದು ನಿಮಿಷ. ನೆನಪಿದ್ಯಾ ನಿಮ್ಗೆ ಏನು ಕಲ್ತಿದ್ದೇವೆ ಅಂತ ಹೇಳಿ? ಯಾವ 2 ರಾಸಾಯನಿಕ ಬದಲಾವಣೆಗಳನ್ನ ಕಲ್ತಿದ್ದೇವೆ? ಒಂದು ರಾಸಾಯನಿಕ ಬದಲಾವಣೆ ಯಾವುದಂತ ಹೇಳಿದ್ರೆ ಯಾವುದು ಲೋಹಗಳು ನೀರಿನೊಂದಿಗೆ ಹೇಗೆ ವರ್ತಿಸ್ತದೆ ಅನ್ನೋದನ್ನ ನೋಡಿದ್ವಿ ಅಲ್ವಾ? ನೀರಿನಲ್ಲಿ ಹೇಗೆ ವರ್ತಿಸ್ತದೆ ಅನ್ನೋದನ್ನ ನೋಡಿದ್ವಿ. ಹಾಗೆ ಗಾಳಿಯೊಂದಿಗೆ ಹೇಗೆ ವರ್ತಿಸ್ತದೆ ಅನ್ನೋದನ್ನ ನೋಡಿದ್ವಿ. ಮತ್ತೆ ಇನ್ನೂ ಕೂಡ ಏನ್ ನೋಡಿದ್ವಿ ಅಂತ ಹೇಳಿದ್ರೆ ಎಲ್ಲಾ ಲೋಹಗಳು ಒಂದೇ ರೀತಿಯಾಗಿ ವರ್ತಿಸುವುದಿಲ್ಲ ಅನ್ನೋದನ್ನ ಕೂಡ ನಾವು ಏನ್ ಮಾಡಿದ್ದೇವೆ? ಕಲ್ತಿದ್ದೇವೆ ಅಲ್ವಾ? ಸೊ ಈಗ ನಾವು ಲೋಹಗಳು ಆಮ್ಲಗಳ ಜೊತೆ ಹೇಗೆ ಪ್ರತಿವರ್ತಿಸ್ತದೆ ಅನ್ನೋದನ್ನ ಕಲಿಯೋಣ. ಓಕೆ, ಕಾಣ್ತದಲ್ವಾ? ಲೋಹಗಳು ಆಮ್ಲಗಳ ಜೊತೆ ಹೇಗೆ ಪ್ರತಿವರ್ತಿಸ್ತದೆ? ಲೋಹಗಳು ಆಮ್ಲಗಳ ಜೊತೆಗೆ ಪ್ರತಿವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಅನಿಲ ಉಂಟಾಗುವುದನ್ನು ನೀವು ಈಗಾಗಲೇ ಕಲಿತಿದ್ದೀರಿ. ಅದರ ಜನರಲ್ ಆಗಿ ಒಂದು ಬರೆಯುವಂತಹ ಒಂದು ಸಮೀಕರಣ ಅಂದ್ರೆ ಹೀಗೆ: ಲೋಹ ಪ್ಲಸ್ ಸಾರಯುಕ್ತ ಆಮ್ಲ ಅಂದ್ರೆ ಲವಣ ಕೊಡ್ತದೆ, ಅದರೊಟ್ಟಿಗೆ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗ್ತದೆ. ಆದರೆ ಎಲ್ಲಾ ಲೋಹಗಳು ಅದೇ ರೀತಿಯಾಗಿ ಪ್ರತಿವರ್ತಿಸುತ್ತವೆಯೇ? ನಾವೀಗ ಅದನ್ನ ಕಂಡುಕೊಳ್ಳೋಣ. ಅಂದ್ರೆ ಎಲ್ಲಾ ಲೋಹಗಳು ಒಂದೇ ರೀತಿಯಾಗಿ ಪ್ರತಿವರ್ತಿಸ್ತದಾ ಅನ್ನೋದು ನಮ್ಮ ಪ್ರಶ್ನೆ ಅಲ್ವಾ? ನಾವು ಕಲ್ತದ್ದು ಅದನ್ನೇ. ಈಗ ಅಂದ್ರೆ ಎಲ್ಲಾ ಲೋಹಗಳು ಒಂದೇ ರೀತಿ ಇರ್ತದಾ, ಒಂದೇ ರೀತಿಯಾಗಿ ನೀರಿನೊಂದಿಗೆ ಪ್ರತಿವರ್ತಿಸ್ತದ, ಒಂದೇ ರೀತಿಯಾಗಿ ಗಾಳಿಯೊಂದಿಗೆ ಪ್ರತಿವರ್ತಿಸ್ತದ ಅನ್ನೋದನ್ನ ನೋಡಿದ್ವಿ ಅಲ್ವಾ? ಈಗ ಲೋಹಗಳು ನೋಡಿ, ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನ ಹೊರತುಪಡಿಸಿ ಉಳಿದ ಲೋಹದ ಚೂರುಗಳನ್ನ ಪುನಃ ಸಂಗ್ರಹಿಸಿ ಅವು ಮಸುಕಾಗಿದ್ದರೆ ಅದನ್ನು ಮರಳು ಕಾಗದಿಂದ ಚೆನ್ನಾಗಿ ಉಜ್ಜಿ ಸ್ವಚ್ಛಗೊಳಿಸಿ. ಅಂದ್ರೆ ಅದರ ಮೇಲೆ ಏನಾದ್ರು ತುಕ್ಕು ಹಿಡಿದ ಹಾಗೆ ಏನಾದ್ರು ಆಗಿದ್ರೆ ಅದನ್ನ ಏನ್ ಮಾಡ್ಬೇಕು? ಮರಳು ಕಾಗದದಿಂದ ಒರೆಸಿ ಕ್ಲೀನ್ ಮಾಡ್ಬೇಕು ಅಂತ. ಎಚ್ಚರಿಕೆ: ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳು ಕ್ಷಿಪ್ರವಾಗಿ ತಣ್ಣೀರಿನ ಜೊತೆಗೆ ಪ್ರತಿವರ್ತಿಸುವುದರಿಂದ ಇವುಗಳನ್ನ ತೆಗೆದುಕೊಳ್ಳಬೇಡಿ. ಅಂದ್ರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅನ್ನ ಮಾಡ್ಲಿಕ್ಕಿಲ್ಲ ಆಮ್ಲದಲ್ಲಿ. ಯಾಕೆ ಹೇಳಿದ್ರೆ ಅದು ಬೇಗ ತಣ್ಣೀರಿನ ಜೊತೆಗೆ ಅಷ್ಟು ಬೇಗವಾಗಿ ಅದು ಪ್ರತಿವರ್ತಿಸುವ ಕಾರಣ ಇದರಲ್ಲಿ ಏನಾಗ್ತದೆ? ಆಮ್ಲದೊಂದಿಗೆ ಕೂಡ ಅದು ಕ್ಷಿಪ್ರವಾಗಿ ಪ್ರತಿವರ್ತಿಸ್ತದೆ. ಸೊ ಹಾಗಾಗಿ ನಾವು ಅದನ್ನ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅನ್ನ ತೆಗೆದುಕೊಳ್ಳುವುದಿಲ್ಲ. ಆ ಕ್ರಿಯೆ ಬಹಿರುಷ್ಣಕ ಕ್ರಿಯೆ ಆಗಿರ್ತದೆ. ಸಾರಿ, ಬಹಿರುಷ್ಣಕ ಕ್ರಿಯೆ ಆಗಿರ್ತದೆ. ಹಾಗೆಯೇ ದೊಡ್ಡ ಪ್ರಮಾಣದಲ್ಲಿ ಏನಾಗ್ತದೆ? ಅಲ್ಲಿ ಉಷ್ಣ ಬಿಡುಗಡೆಯಾಗುವ ಕಾರಣ ಅದನ್ನ ನಾವು ತಗೊಳ್ಳುವುದಿಲ್ಲ. ಆಯ್ತಾ? ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅನ್ನ ನೋಡಿ, ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಬೇರೆ ಬೇರೆ ಪ್ರಣಾಳಗಳಲ್ಲಿ ಈ ಲೋಹದ ಚೂರುಗಳನ್ನ ಹಾಕಿ. ಅಂದ್ರೆ ಬೇರೆ ಬೇರೆ ನೀವು ಟೆಸ್ಟ್ ಟ್ಯೂಬ್ಸ್ ಅನ್ನ ತೆಗೆದುಕೊಳ್ಬೇಕು. ಮತ್ತೆ ಅದಕ್ಕೆ ಏನ್ ಹಾಕ್ಬೇಕು? ಸಾರಯುಕ್ತ ಹೈಡ್ರೋಕ್ಲೋರಿಕ್ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಮೊದಲಿಗೆ ತಕೊಳ್ಳೋದು, ನಂತರ ನೀವು ಅದಕ್ಕೆ ಏನನ್ನ ಹಾಕುದು? ಲೋಹಗಳನ್ನ ಹಾಕಿ ನೋಡುವಂಥದ್ದು. ಮಾಪಕದ ಉಬ್ಬಿರುವ ಭಾಗವು ಆಮ್ಲದೊಂದಿಗೆ ಮುಳುಗಿರುವಂತೆ ತಾಪಮಾಪಕಗಳನ್ನ ಈ ಪ್ರಣಾಳದ ಒಳಗೆ ಇಡಿ. ಅನಿಲಗಳ ಗುಳ್ಳೆಗಳು ಉಂಟಾಗುವ ದರವನ್ನ ಎಚ್ಚರಿಕೆಯಿಂದ ಗಮನಿಸಿ. ಯಾವ ಲೋಹಗಳು ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ಕ್ಷಿಪ್ರವಾಗಿ ಪ್ರತಿವರ್ತಿಸಿದವು? ಯಾವ ಲೋಹದ ಜೊತೆ ಹೆಚ್ಚಿನ ಉಷ್ಣಾಂಶವನ್ನ ನೀವು ದಾಖಲಿಸಿರುವಿರಿ? ಸಾರಯುಕ್ತ ಆಮ್ಲಗಳ ಜೊತೆ ಲೋಹಗಳು ಪ್ರತಿವರ್ತಿಸುವುದರ ಕ್ರಿಯಾಶೀಲತೆಗನುಗುಣವಾಗಿ ಅವುಗಳನ್ನ ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಅಂದ್ರೆ ಅದನ್ನಿಷ್ಟು ಮಾಡಿದ ನಂತರ ಅದನ್ನ ಏನ್ ಮಾಡ್ಬೇಕು? ಇಳಿಕೆ ಕ್ರಮದಲ್ಲಿ ಯಾವುದು ಬೇಗ ರಿಯಾಕ್ಟ್ ಮಾಡ್ತದೆ, ಯಾವುದು ಲೇಟ್ ಆಗಿ ಪ್ರತಿವರ್ತಿಸ್ತದೆ, ಅದನ್ನೆಲ್ಲ ನೋಡಿದ ನಂತರ ಅದನ್ನು ಹಾಗೆ ನೀವು ಬರ್ದಿರ್ತೀರಲ್ವಾ, ತಾಪಮಾಪ ಎಲ್ಲ ಬರ್ದಿರ್ತೀರಲ್ವಾ, ತಾಪ, ಅದನ್ನ ನೀವು ಮತ್ತೆ ಇಳಿಕೆ ಕ್ರಮದಲ್ಲಿ ಅಥವಾ ಏರಿಕೆ ಕ್ರಮದಲ್ಲಿ ಅದನ್ನ ಬರಿಬೇಕು. ಇಲ್ಲಿ ನೋಡಿ, ನೆಕ್ಸ್ಟ್ ನೋಡಿ, ಕಾಣ್ತದಲ್ವಾ? ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ, ಸತು ಮತ್ತು ಕಬ್ಬಿಣವು ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ಪ್ರತಿವರ್ತಿಸುವುದರ ರಾಸಾಯನಿಕ ಸಮೀಕರಣ ಬರೆಯಿರಿ. ಯಾವುದೆಲ್ಲ?
ಸತು, ಕಬ್ಬಿಣ, ಅಲ್ಯೂಮಿನಿಯಂ ಮತ್ತೆ ಮೆಗ್ನೀಷಿಯಂ. ಇದೊಂದು ಇಂಪಾರ್ಟೆಂಟ್ ನೋಡಿ. ಲೋಹವು ನೈಟ್ರಿಕ್ ಆಮ್ಲದ ಜೊತೆಗೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ, ಏಕೆಂದರೆ ನೈಟ್ರಿಕ್ ಆಮ್ಲವು ಪ್ರಬಲ ಉತ್ಕರ್ಷಕ. ಇದು ಉತ್ಪತ್ತಿಯಾದ ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಸ್ವತಃ ಯಾವುದಾದರೂ ಒಂದು ನೈಟ್ರೋಜನ್ ಆಕ್ಸೈಡ್ N2O, NO, NO2 ಆಗಿ ಆಕರ್ಷಣೆ ಹೊಂದುತ್ತವೆ. ಆದರೆ ಮೆಗ್ನೀಸಿಯಂ ಮತ್ತು ಮ್ಯಾಂಗನೀಸ್, ಆಯ್ತಾ, ಮೆಗ್ನೀಸಿಯಂನ ನೋಡಿ ಸಿಂಬಲ್ ಹೀಗೆ, ಮ್ಯಾಂಗನೀಸ್ ಇದು Mn, ಇವುಗಳು ಸಾರರಿಕ್ತ ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತದೆ. ಮೆಗ್ನೀಷಿಯಂನ ಪ್ರಕರಣದಲ್ಲಿ ಅನಿಲದ ಗುಳ್ಳೆಗಳು ಬಿಡುಗಡೆಯಾಗುವ ದರವು ಅತ್ಯಂತ ವೇಗವಾಗಿರುತ್ತದೆ ಎಂದು ನೀವು ಚಟುವಟಿಕೆ 3.11ರಲ್ಲಿ ಗಮನಿಸಿಯೇ ಇರುತ್ತೀರಿ. ಈ ಪ್ರಕರಣದಲ್ಲಿ ಪ್ರತಿವರ್ತನೆಯು ಅತಿ ಬಹಿರುಷ್ಣಕವಾಗಿದೆ, ಅಂದ್ರೆ ತುಂಬಾ ಉಷ್ಣವನ್ನ ಬಿಡುಗಡೆ ಮಾಡ್ತದೆ. ಲೋಹದ ಕ್ರಿಯಾಶೀಲತೆಯು ಈಗ Mg ಇಳಿಕೆ ಕ್ರಮದಲ್ಲಿ ಹೋಗ್ತಾ ಇರ್ತದೆ. Al, Zn, Fe ಈ ಶ್ರೇಣಿಯಲ್ಲಿ ಕಡಿಮೆ ಆಗುತ್ತಾ ಹೋಗುತ್ತದೆ. ತಾಮ್ರದ ವಿಷಯದಲ್ಲಿ ಯಾವುದೇ ಗುಳ್ಳೆಗಳು ಕಂಡುಬರುವುದಿಲ್ಲ ಮತ್ತು ಉಷ್ಣತೆಯು ಯಾವ ಬದಲಾವಣೆ ಹೊಂದದೆ ಹಾಗೆಯೇ ಉಳಿಯುತ್ತದೆ. ಇದು ತಾಮ್ರವು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ವರ್ತಿಸುವುದಿಲ್ಲ ಎಂದು ತೋರಿಸುತ್ತದೆ. ಈಗ ನೋಡಿ, ನೀವೇನ್ ಮಾಡ್ಬೇಕು, ಒಮ್ಮೆ ಪಾಠಕ್ಕೆ ಬರೋಣ ನೋಡಿ. ನಾನು ಒಂದು ಖಾಲಿ ತೋರಿಸ್ತೇನೆ ನಿಮಗೆ. ಅದಕ್ಕಿಂತ ಮುಂಚೆ ಇದು ನೋಡಿ, ಕಾಣ್ತದ? ಇಲ್ಲಿ ನಿಮಗೆ ಗುಳ್ಳೆ ಗುಳ್ಳೆ ಬಿಡುಗಡೆ ಆಗುವಂತಹದ್ದು ಕಾಣ್ತದ? ಕಾಣ್ತದೆ ಅಲ್ವಾ? ಈಗ ನೋಡಿ, ನಾನು ಹೇಳ್ತೇನೆ, ಲೋಹಗಳು ಆಯ್ತಾ, ಏನ್ ಮಾಡ್ತದೆ? ಆಮ್ಲದೊಂದಿಗೆ ಪ್ರತಿವರ್ತಿಸ್ತದೆ. ಹಾಗೆಯೇ ಯಾವುದನ್ನ ಬಿಡುಗಡೆ ಮಾಡ್ತದೆ? ಲವಣವನ್ನು ಬಿಡುಗಡೆ ಮಾಡ್ತದೆ. ಅದರ ಜೊತೆಗೆ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತದೆ. ಆಯ್ತಾ, ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತದೆ. ಈಗ ಅವರಾಗ ಹೇಳಿದ್ದು Mgಗೆ ಹೇಳಿದ್ರು ಅಲ್ವಾ? Mg ಪ್ಲಸ್ HCl ಅಂತ ಹೇಳಿ ತಕೊಳ್ಳೋದಾದ್ರೆ ಲವಣ ಏನಾಗ್ತದೆ? MgCl2. ಅದರ ಜೊತೆಗೆ H2 ಬಿಡುಗಡೆ ಆಗ್ತದೆ. ಈಗ H2 ಮತ್ತು Cl2 ಇದನ್ನ ನಾವು ಏನ್ ಮಾಡ್ಬೇಕು? ಬ್ಯಾಲೆನ್ಸ್ ಮಾಡ್ಬೇಕಲ್ವಾ? ಅದನ್ನ ಸರಿದೂಗಿಸ್ಬೇಕಲ್ವಾ? ಏನು ಅಲರ್ಜಿ ಆಯ್ತದ? ಹಾಗೆ ಇಲ್ಲಿ 2, ಇಲ್ಲಿ 2, ಇಲ್ಲಿ ನಾವೇನು ಹಾಕ್ಬೇಕು? 2 ಹಾಕ್ಬೇಕು. ಈಗ ಏನಾಯ್ತು? ಇದು ಕರೆಕ್ಟ್ ಆಯ್ತು. ಬ್ಯಾಲೆನ್ಸ್ ಮಾಡ್ಬೇಕು ಅದನ್ನ. ಈಗ ನೋಡಿ, ಇದಾಯ್ತು. ಅನಂತರ ಯಾವ್ದು ಅವ್ರು ಕೇಳಿದ್ದು? ಯಾವ್ದು ಹೇಳಿದ್ದು? Fe ಇದು ಹೇಳಿದ್ರಲ್ವಾ? Fe ಪ್ಲಸ್ HCl, FeCl2 ಪ್ಲಸ್ H2 ಆಯ್ತಲ್ಲ? ಹಾಗೆಯೇ ನೋಡಿ, ಇದು ರಿಯಾಕ್ಟ್ ಮಾಡ್ತದೆ, ಲವಣಗಳನ್ನ ಬಿಡುಗಡೆ ಮಾಡ್ತದೆ, ಅದರೊಟ್ಟಿಗೆ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತದೆ ಅಂತ ಕಲ್ತ್ವಿ. ಆದ್ರೆ ನೀವು ಎಲ್ಲಿಯಾದ್ರೂ ನೈಟ್ರಿಕ್ ಆಮ್ಲ ತಕೊಂಡಾಗ, ನೈಟ್ರಿಕ್ ಆಮ್ಲ ಅಂತ ಹೇಳಿದ್ರೆ HNO3 ತಕೊಂಡಾಗ HNO3ಯನ್ನ Mgಗೆ ಹಾಕಿದಾಗ ನಿಮಗೆ ಇಲ್ಲಿ ಹೈಡ್ರೋಜನ್ ಅನಿಲ ಏನಾಗುವುದಿಲ್ಲ? ಸಿಗುವುದಿಲ್ಲ. ಅದ್ರ ಬದಲಾಗಿ ನೈಟ್ರಿಕ್ ಆಮ್ಲ ಸಿಗ್ತದೆ ಇಲ್ಲಿ. ಆಯ್ತಾ? ಏನಾಗ್ತದೆ? ಹೈಡ್ರೋಜನ್ ಆಮ್ಲದ ಬದಲಿಗೆ ಯಾವುದು ಸಿಗ್ತದೆ ನಮಗೆ? ನೈಟ್ರಿಕ್ ಆಮ್ಲ ಸಿಗ್ತದೆ. ಅದು ಹೇಗೆ ಅಂತ ಹೇಳಿ ನೋಡೋಣ. ಏನಾಗುದಂತ ಹೇಳಿದೆ ನಾನು? ನೋಡಿ, Mg ಪ್ಲಸ್ HNO3 ಆಗ ನಮಗೆ ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತಿಸಿ ಅದು ಏನಂತ ಹೇಳಿದೆ ನಮಗಿಲ್ಲಿ? ಹೈಡ್ರೋಜನ್ ಆಮ್ಲ ಸಿಗ್ತದೆ ಅಂತ ಹೇಳಿದೆ ಅಲ್ವಾ? ಇಲ್ಲಿ ಹೈಡ್ರೋಜನ್ ಆಮ್ಲವನ್ನ ಅದು ಏನ್ ಮಾಡ್ತದೆ? ಹೈಡ್ರೋಜನ್ ಆಮ್ಲ ಸಿಗ್ತದೆ. MgNO3 2 ಪ್ಲಸ್ H2 ಆಯ್ತಾ? ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಮತ್ತೆ ಇದು ಇಲ್ಲಿ ಸಿಗ್ತದೆ. ಆದ್ರೆ ಅದರ ಬದಲಾಗಿ ನೀವು
Mg ಯ ಬದಲಾಗಿ ಬೇರೆ ಏನಾದ್ರೂ ತಕೊಂಡ್ರೆ ಅಂದ್ರೆ Zn ಜಿಂಕ್ ಏನಾದ್ರೂ ತಕೊಂಡ್ರೆ ಅದು ಏನ್ ಮಾಡುವುದಿಲ್ಲ, ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುವುದಿಲ್ಲ. ಒಂದು ನಿಮಿಷ ನಾನು ಬರಿತೇನೆ ನೋಡಿ. ZnHNO3 ಒಂದು ವೇಳೆ ತಕೊಂಡ್ರೆ ಇಲ್ಲಿ ಲವಣ ಯಾವುದಾಗ್ತದೆ, ZnNO3 ಹಾಗೆ 2 ಪ್ಲಸ್ NO2 ಪ್ಲಸ್ H2O ಸಿಗುದು. ಇಲ್ಲಿ ಹೈಡ್ರೋಜನ್ ಅನಿಲ ಸಿಗುವುದಿಲ್ಲ. ಇದರಲ್ಲಿ ಇರುವ ನೈಟ್ರೋಜನ್ ಏನಿದೆ ನೋಡಿ, ಈ ನೈಟ್ರೋಜನ್ ಏನಿದೆ ನೋಡಿ, ಇದನ್ನ ಉತ್ಕರ್ಷಣೆಗೊಳಿಸ್ತದೆ. ಉತ್ಕರ್ಷಣೆ ಅಂತ ಹೇಳಿದ್ರೆ ಏನು, ಹೈಡ್ರೋಜನಿಗೆ ಆಕ್ಸಿಜನ್ ಅನ್ನ ಹಾಕುವ ಕೆಲಸವನ್ನ ಮಾಡ್ತದೆ, ಸೇರಿಸುವ ಕೆಲಸವನ್ನ ಮಾಡ್ತದೆ, ಉತ್ಕರ್ಷಿಸುವಂತಹದ್ದು. ಆಯ್ತಾ, ಆಕ್ಸಿಡೈಸೇಷನ್ ಅಂತ ನಾವು ಹೇಳ್ತೇವೆ. ಉತ್ಕರ್ಷಿಸ್ತದೆ. ಹಾಗಾಗಿ ಇಲ್ಲಿ ನಮ್ಗೆ ಹೈಡ್ರೋಜನ್ ಮಾತ್ರ ಸಿಗುವುದಿಲ್ಲ, ಅದರೊಟ್ಟಿಗೆ ಏನು ಸಿಗ್ತದೆ, ಆಕ್ಸಿಜನ್ ಸಿಗ್ತದೆ. ಅರ್ಥ ಆಯ್ತಾ? ಮತ್ತೆ ಅದು ಕೂಡ ಏನಾಗ್ತದೆ, ನೈಟ್ರಿಕ್ ಆಮ್ಲ NO2 NO3 ಅಂತಹ ಆಮ್ಲಗಳು ಏನಾಗ್ತದೆ, ಅನಿಲಗಳು ಏನಾಗ್ತದೆ, ಬಿಡುಗಡೆ ಆಗ್ತದೆ. ಇದು ನಿಮಗೆ ಅರ್ಥ ಆಯ್ತಾ? ಇನ್ನೊಮ್ಮೆ ಹೇಳ್ಬೇಕಾ ನೋಡಿ. ಎಲ್ಲ ಯಾವುದು ಲೋಹಗಳು ಸಾರರಿಕ್ತ ಆಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತದೆ. ನೀವು ಯಾವುದೇ ಆಮ್ಲ ತಕೊಂಡ್ರು ಇದೇ ಆಗುದು. ಆದ್ರೆ HNO3 ಅಲ್ಲಿ ಅಂದ್ರೆ ನೈಟ್ರಿಕ್ ಆಮ್ಲ, ಇದರ ಹೆಸರು ನೈಟ್ರಿಕ್ ಆಮ್ಲದಲ್ಲಿ ಬೇರೆ ಎಲ್ಲ ಯಾವುದು ಲೋಹಗಳು ಏನಾಗ್ತದೆ ಅಂತ ಹೇಳಿದ್ರೆ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುವುದಿಲ್ಲ. ಅದರ ಬದಲಾಗಿ ನೈಟ್ರೋಜನ್ ಅನಿಲಗಳು NO, NO2 ಮತ್ತೆ NO3ಗಳಂತಹ ಅನಿಲಗಳು ಬಿಡುಗಡೆ ಆಗ್ತದೆ. ಹಾಗೆಯೇ ಅದು ಯಾಕೆ ಅಂತ ಹೇಳಿದ್ರೆ ನೈಟ್ರಿಕ್ ಆಮ್ಲದಲ್ಲಿರುವ ನೈಟ್ರೋಜನ್ ಏನಿದೆ ನೋಡಿ, ಅದು ಹೈಡ್ರೋಜನ್ ಅನ್ನ ಉತ್ಕರ್ಷಣೆಗೊಳಿಸ್ತದೆ. ಹಾಗೆ ಹೈಡ್ರೋಜನ್ ಕೇವಲ ಹೈಡ್ರೋಜನ್ ಬಿಡುಗಡೆ ಆಗುವುದಿಲ್ಲ, ಅದರೊಟ್ಟಿಗೆ ಏನಿರ್ತದೆ, ಆಕ್ಸಿಜನ್ ಇರ್ತದೆ. ಅದು ನೀರಾಗಿ ಪರಿವರ್ತನೆಗೊಂಡು ಬಿಡುಗಡೆ ಆಗ್ತದೆ. ಆಯ್ತದಾ? ಖಾಲಿ ಹೈಡ್ರೋಜನ್ ಇರುವುದಿಲ್ಲ. ಆದ್ರೆ Mg ಮತ್ತು Mn ಕೇಸಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, Mg ಅಥವಾ Mn ಏನಾಗ್ತದೆ ಅಂತ ಹೇಳಿದ್ರೆ ನೈಟ್ರಿಕ್ ಆಮ್ಲದೊಂದಿಗೆ ಪ್ರತಿವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ. ಇದು ಯಾವಾಗ, ಲೋಹಗಳು ಆಮ್ಲದೊಂದಿಗೆ ವರ್ತಿಸಿದಾಗ. ಇದಿಷ್ಟು ನಿಮಗೆ ಅರ್ಥ ಆಯ್ತು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಮುಂದಕ್ಕೆ ಹೋಗುವ ನಾವು. ಈಗ ನೋಡಿ, ಪಾಠಕ್ಕೆ ಇನ್ನೊಮ್ಮೆ ಟೆಕ್ಸ್ಟ್ ಬುಕ್ಕಿಗೆ ಬರೋಣ. ಏನ್ ಕೊಟ್ಟಿದ್ದಾರೆ ನೋಡಿ. ಹಾಗೆಯೇ ಇದು ಏನ್ ಕೊಟ್ಟಿದ್ದಾರೆ, ಇಲ್ಲಿ ಇದೊಂದು ಕೊಟ್ಟಿದ್ದಾರಲ್ಲ, ಇದು ಇಂಪಾರ್ಟೆಂಟ್. ಆಯ್ತಾ? ಯಾವುದು, Mg ಬೇಗ ಆಮ್ಲದೊಂದಿಗೆ ಪ್ರತಿವರ್ತಿಸ್ತದೆ, ಅದಾದ ನಂತರ ಅಲ್ಯೂಮಿನಿಯಂ, ಅದಾದ ನಂತರ ಜಿಂಕ್ ಅಂದ್ರೆ ಸತು, ಅದಾದ ನಂತರ ಕಬ್ಬಿಣ. ಆಯ್ತಾ? ಯಾವುದು, ಕಾಪರ್ ಅಂತ ಹೇಳಿದ್ರೆ ಯಾವುದು, ತಾಮ್ರ ಯಾವುದೇ ಸಾರರಿಕ್ತ ಆಮ್ಲದೊಂದಿಗೆ ವರ್ತಿಸುವುದಿಲ್ಲ. ನಿಮ್ಗೆ ಆ ಗುಳ್ಳೆಗಳು ಕೂಡ ಕಾಣ್ಲಿಕ್ಕೆ ಸಿಗುವುದಿಲ್ಲ. ಹಾಗಾಗಿ ಇದೇನಾಗುವುದಿಲ್ಲ, ಅದ್ರೊಟ್ಟಿಗೆ ವರ್ತಿಸುವುದಿಲ್ಲ. ಆದ್ರೆ ತಾಮ್ರ ಕಲ್ತ್ವಿ ಅಲ್ವಾ. ಈಗ ಬಂಗಾರ ಮತ್ತು ಬೆಳ್ಳಿಯ ಕೇಸ್ ಏನು, ರಾಜದ್ರವ, ಲ್ಯಾಟಿನ್ ನಲ್ಲಿ ಎಕ್ವರೆಜಿಯಾ ಎಂಬುದು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ. ಇದು ಇಂಪಾರ್ಟೆಂಟ್ ನೋಡಿ, ಇದು 1 ಮಾರ್ಕಿಗೆ ಬರುವಂತಹ ಪ್ರಶ್ನೆ. ನಾನು ಹೇಳ್ತೇನೆ ಯಾವುದು ಅಂತ ಹೇಳಿ. ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲಗಳ 3.1 ಅನುಪಾತದ ತಾಜಾ ಮಿಶ್ರಣ. ಯಾವ ಆಮ್ಲದಲ್ಲಿಯೂ ಕರಗದ ಚಿನ್ನವನ್ನು ಇದು ಕರಗಿಸುತ್ತದೆ. ರಾಜದ್ರವವು ಸಂಕ್ಷಾರಕ ಗುಣವುಳ್ಳ ಹೊಗೆಯಾಡುವ ದ್ರವ. ಚಿನ್ನ ಮತ್ತು ಪ್ಲಾಟಿನಂಗಳನ್ನ ಕರಗಿಸಬಲ್ಲ ಕೆಲವು ಕಾರಕ ರಿಯೇಜೆಂಟ್ಗಳಲ್ಲಿ ಇದು ಕೂಡ ಒಂದು. ಯಾವುದು, ರಾಜದ್ರವ. ರಾಜದ್ರವವನ್ನ ಹೇಗೆ ನಾವು ಮಾಡುವಂತಹದ್ದು, ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತೆ ಅದರೊಟ್ಟಿಗೆ ನೈಟ್ರಿಕ್ ಆಮ್ಲ HNO3. ಆಯ್ತಾ? ಇದರ ಅನುಪಾತ ಎಷ್ಟು, ಹೈಡ್ರೋಕ್ಲೋರಿಕ್ ಆಮ್ಲವನ್ನ 3ರಷ್ಟು ತಕೊಂಡ್ರೆ ನಾವು ನೈಟ್ರಿಕ್ ಆಮ್ಲವನ್ನ 1ರಷ್ಟು ತಕೊಳ್ಳುದು. ಇದು ಪ್ರಬಲ ಆಮ್ಲಗಳು, ಎರಡು ಕೂಡ ಯಾವುದು, ಪ್ರಬಲ ಆಮ್ಲಗಳು. ಆಯ್ತಾ? ಸಾರರಿಕ್ತ ಅಲ್ಲ, ನೀರ್ ಹಾಕಿದ್ದಲ್ಲ. ಆಯ್ತಾ? ಪ್ರಬಲ ಆಮ್ಲಗಳನ್ನ ಇದಕ್ಕೆ ರಾಜದ್ರವ ಅಂತ ನಾವು ಕರಿತೇವೆ. ಈ ರಾಜದ್ರವವನ್ನ ನಾವು ಲ್ಯಾಟಿನ್ ನಲ್ಲಿ ಅಕ್ವರೆಜಿಯಾ ಅಂತ ಹೇಳ್ತೇವೆ. ಈ ದ್ರವದಲ್ಲಿ ಏನಾಗ್ತದೆ, ಚಿನ್ನ ಮತ್ತು ಬೆಳ್ಳಿ ಹಾಗೆ ಪ್ಲಾಟಿನಂ ಕೂಡ ಏನಾಗ್ತದೆ, ಕರಗ್ತದೆ. ಆಯ್ತಾ? ಸೊ ಅದು ಅಕ್ವರೆಜಿಯಾದ ಬಗ್ಗೆ. ಇದು ಇಂಪಾರ್ಟೆಂಟ್. ಇದು ಈ ಅನುಪಾತ ಏನಿದೆ ನೋಡಿ, ಇದನ್ನ 1 ಮಾರ್ಕಿಗೆ ಕೇಳ್ತಾರೆ ಪರೀಕ್ಷೆಯಲ್ಲಿ. ಯಾವ್ದ್ರಲ್ಲಿ, MCQ ಆರಿಸಿ ಬರೆಯಲ್ಲಿ ಕೇಳುವಂತಹ ಒಂದು ಪ್ರಶ್ನೆ ಅದು. ಆಯ್ತಾ? HCl ಇಲ್ಲಿದ್ರೆ
3 ಬರಿಬೇಕು, HNO3 ಇಲ್ಲಿದ್ರೆ 1 ಬರಿಬೇಕು. ಒಂದು ವೇಳೆ HNO3 ಮತ್ತು HCl ಅಂತ ಕೊಟ್ಟಾಗ ನಿಮ್ಗೆ ಹೇಗೆ ಬರಿಬೇಕು ಅದನ್ನ 1:3 ಅಂತ ಹೇಳಿ ಬರಿಬೇಕು. ಅರ್ಥ ಆಯ್ತಾ? ಸೊ ಇದಿಷ್ಟು ಆಕ್ವರೇಜಿಯದ ಬಗ್ಗೆ ಮತ್ತು ಆಮ್ಲಗಳಲ್ಲಿ ಲೋಹಗಳು ಹೇಗೆ ಪ್ರತಿವರ್ತಿಸುತ್ತದೆ ಅನ್ನೋದ್ರ ಬಗ್ಗೆ. ಈಗ ನೋಡಿ, ಇನ್ನೊಂದು ಟಾಪಿಕ್ ಅನ್ನು ನೋಡುದಾದ್ರೆ, ಇತರ ಲೋಹೀಯ ಲವಣದ ದ್ರವಗಳೊಂದಿಗೆ ಲೋಹಗಳು ಹೇಗೆ ಪ್ರತಿವರ್ತಿಸ್ತದೆ ಇದನ್ನು ನಾನು ಮೊದಲಿಗೆ ಓದ್ತೇನೆ, ಮತ್ತೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಶುದ್ಧವಾದ ತಾಮ್ರದ ತಂತಿ ಮತ್ತು ಕಬ್ಬಿಣದ ಒಂದು ಮೊಳೆಯನ್ನ ತೆಗೆದುಕೊಳ್ಳಿ. ಕಬ್ಬಿಣದ ಸಲ್ಫೇಟ್ ದ್ರವಣವಿರುವ ಪ್ರಣಾಳದಲ್ಲಿ ತಾಮ್ರದ ತಂತಿಯನ್ನು ಮತ್ತು ತಾಮ್ರದ ಸಲ್ಫೇಟ್ ದ್ರವಣವಿರುವ ಪ್ರಣಾಳದಲ್ಲಿ ಕಬ್ಬಿಣದ ಮೊಳೆಯನ್ನು ಇಡಿ. 20 ನಿಮಿಷಗಳ ನಂತರ ನಿಮ್ಮ ವೀಕ್ಷಣೆಯನ್ನು ದಾಖಲಿಸಿ. ಯಾವ ಪ್ರಣಾಳದಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿರುವುದನ್ನು ನೀವು ಕಂಡಿರಿ? ರಾಸಾಯನಿಕ ಕ್ರಿಯೆ ನಿಜವಾಗಿಯೂ ನಡೆದಿದೆ ಎಂದು ಯಾವ ಆಧಾರದ ಮೇಲೆ ನೀವು ಹೇಳುವಿರಿ? ನೀವು ಗಮನಿಸಿರುವುದನ್ನ ಚಟುವಟಿಕೆ 3.9 ಮತ್ತು 3.10 ಮತ್ತು 3.311 ಜೊತೆ ಸಂಬಂಧೀಕರಿಸುವಿರಾ? ನಡೆದ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಕ್ರಿಯೆಯ ವಿಧವನ್ನು ಹೆಸರಿಸಿ. ಈಗ ನೋಡಿ, ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರುವ ಹಾಗೆ ನಾವು ಏನ್ ಮಾಡ್ಬೇಕು, ನಾವು 2 ಪ್ರಣಾಳಗಳನ್ನ ತೆಗೆದುಕೊಳ್ಬೇಕು. ಆಯ್ತಾ? 2 ಪ್ರಣಾಳಗಳು. ನಿಮ್ಗೆ ಪ್ರಣಾಳ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನೋಡಿದೀರಿ ನೀವು ಅಲ್ವಾ? ಇದು ಅಲ್ವಾ, ಈ ಟೆಸ್ಟ್ ಟ್ಯೂಬ್ಸ್ ಅಂತ ಹೇಳ್ತೇವೆ. 2 ಪ್ರಣಾಳಗಳು. ಆಯ್ತಾ? ಎರಡರಲ್ಲಿ ಕೂಡ ಕಾಪರ್ ಸಲ್ಫೇಟ್ ಅನ್ನ ಹಾಕಬೇಕು. ತಾಮ್ರದ ಸಲ್ಫೇಟ್ ತಾಮ್ರದ ಸಲ್ಫೇಟ್ನ ಬಣ್ಣ ನೀಲಿ. ಆಯ್ತಾ? ಇದರ ಬಣ್ಣ ಯಾವುದು? ನೀಲಿ. ಒಂದಕ್ಕೆ ನೋಡಿ, ಅದಾದ ನಂತರ ಒಂದ್ರಲ್ಲಿ ಕಬ್ಬಿಣದ ಮೊಳೆಯನ್ನ ಇಡಬೇಕು. ಇನ್ನೊಂದ್ರಲ್ಲಿ ತಾಮ್ರದ ವಯರ್ ಅಥವಾ ತಾಮ್ರದ ತಂತಿಯನ್ನ ಇಡಿ. ಆಯ್ತಾ? ಎರಡಕ್ಕೂ ಹಾಕಿದ್ದೇವೆ ತಾಮ್ರದ ಸಲ್ಫೇಟ್. ಒಂದ್ರಲ್ಲಿ ಕಬ್ಬಿಣದ ಮೊಳೆ ಇಡ್ಲಿಕ್ಕೆ, ಒಂದ್ರಲ್ಲಿ ತಾಮ್ರದ ತಂತಿ ಇಡ್ಲಿಕ್ಕೆ. ನೀವು ಇದನ್ನ 20 ನಿಮಿಷ ಬಿಟ್ಟು ಒಂದು ವೇಳೆ ವೀಕ್ಷಿಸುವುದಾದ್ರೆ, ಅದನ್ನ ವೀಕ್ಷಿಸುವಾಗ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಮೊದಲ ಟೆಸ್ಟ್ ಟ್ಯೂಬ್ ಅಥವಾ ಪ್ರಣಾಳ ಏನಿತ್ತು ನೋಡಿ, ಅದರಲ್ಲಿ ತಾಮ್ರದ ತಂತಿ ಹಾಕಿದ್ರೆ ಇದರ ಬಣ್ಣ ಹಾಗೇ ಇರ್ತದೆ, ಏನು ಚೇಂಜಸ್ ಇಲ್ಲ. ಆಯ್ತಾ? ನೋ ಚೇಂಜ್ ಇಲ್ಲಿ. ಆಯ್ತಾ? ಯಾವುದೇ ಚೇಂಜಸ್ ಇಲ್ಲ. ಆದ್ರೆ ಪ್ರಣಾಳ ಬಿ ಯಲ್ಲಿ ಆ ತಾಮ್ರದ ಸಲ್ಫೇಟ್ ನ ದ್ರಾವಣ ಏನಿತ್ತು ನೀಲಿ ಬಣ್ಣದ್ದು ನೋಡಿ, ಇದು ಈಗ ಬದಲಾಗಿದೆ. ಯಾವ ಬಣ್ಣಕ್ಕೆ? ಹಸಿರು ಬಣ್ಣಕ್ಕೆ ಬದಲಾಗಿದೆ. ನೀವು ಈ ಕಬ್ಬಿಣದ ಮೊಳೆಯನ್ನ ತೆಗೆದು ನೋಡುದಾದ್ರೆ, ಇದು ಕಬ್ಬಿಣದ ಮೊಳೆ ಅಂತ ಇರ್ಲಿ. ಆಯ್ತಾ? ನೀವು ಕಬ್ಬಿಣದ ಮೊಳೆಯನ್ನ ತೆಗೆದು ನೋಡೋದಾದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಹೀಗೆ ಬ್ರೌನ್ ಕಲರ್ ಅಂದ್ರೆ ಕಂದು ಬಣ್ಣದ ಹುಡಿ ಇಲ್ಲಿ ಅಂಟಿಕೊಂಡಿರ್ತದೆ. ಆಯ್ತಾ? ಬಣ್ಣ ಹಸಿರು ಬಣ್ಣಕ್ಕೆ, ಲೈಟ್ ಹಸಿರು ಬಣ್ಣಕ್ಕೆ ತಿರುಗಿದೆ. ಹಾಗೆ ಇಲ್ಲಿ ಏನಾಗಿದೆ, ಕಂದು ಬಣ್ಣದ ಒಂದು ಪೌಡರ್ ಅಂಟಿಕೊಂಡಿರ್ತದೆ ಮೊಳೆಯ ಮೇಲೆ. ಅದು ಬೇರೆ ಏನೂ ಅಲ್ಲ, ಅದು ತಾಮ್ರ. ಆಯ್ತಾ? ಇಲ್ಲಿ ಈಗ ಇದನ್ನ ರಾಸಾಯನಿಕ ಸಮೀಕರಣ ಬರೆಯುವುದಾದ್ರೆ ನಾನು ಸಿಂಬಲ್ ಅಲ್ಲಿ ಬರಿತೇನೆ ನೋಡಿ. ನೀವು ಕಬ್ಬಿಣ ತಕೊಂಡಿದ್ದೀರಿ, ಅದಕ್ಕೆ ಯಾವ್ದನ್ನ ಹಾಕಿದ್ದೀರಿ? ಯಾವ್ದ್ರ ಒಳಗೆ ಕಬ್ಬಿಣ ಇಟ್ಟದ್ದು? ಕಾಪರ್ ಸಲ್ಫೇಟ್ ನ ಒಳಗೆ, CuSO4 ನ ಒಳಗೆ. ಈಗ ಬಣ್ಣ ಹಸಿರಾದದ್ದು ಕಾರಣ ಏನು? ಅಲ್ಲಿ ಬಣ್ಣ ಹಸಿರಾಗ್ಲಿಕ್ಕೆ ಕಾರಣ ಯಾವುದು? ಕಬ್ಬಿಣ ಕಾಪರ್ ಸಲ್ಫೇಟ್ ನೊಂದಿಗೆ ವರ್ತಿಸಿ ಕಬ್ಬಿಣದ ಸಲ್ಫೇಟ್ ಅನ್ನ ಬಿಡುಗಡೆ ಮಾಡ್ತದೆ. ಆಯ್ತಾ? ಕಬ್ಬಿಣದ ಸಲ್ಫೇಟ್ ಬಿಡುಗಡೆ ಆಗ್ತದೆ. ಕಬ್ಬಿಣದ ಸಲ್ಫೇಟ್ ನ ಬಣ್ಣ ಹಸಿರು. ಅರ್ಥ ಆಗ್ತಾ ಉಂಟ ನಿಮಗೆ? ಕಬ್ಬಿಣದ ಸಲ್ಫೇಟ್ ನ ಬಣ್ಣ ಹಸಿರು, ಹಾಗಾಗಿ ಅದು ಫೆರಸ್ ಸಲ್ಫೇಟ್ ನ ಬಣ್ಣ. ಮತ್ತೆ ಇಲ್ಲಿ ಕಂದು ಬಣ್ಣದ ಪೌಡರ್ ಏನಿದೆ ನೋಡಿ, ಅದು ತಾಮ್ರ. ಆಯ್ತಾ? ಇದು ತಾಮ್ರ ಹೋಗಿ ಕಬ್ಬಿಣದ ಮೊಳೆಯ ಮೇಲೆ ಹೋಗಿ ಅಂಟಿಕೊಳ್ತದೆ. ಇಲ್ಲಿ ಇದು ಯಾಕೆ ನಡೀತದೆ ಅಥವಾ ಇದು ಯಾವ ಕ್ರಿಯೆ? ಈ ಕ್ರಿಯೆಯನ್ನು ನಾವು ಕಲ್ತಿದ್ದೇವೆ ಮೊದಲ ಪಾಠದಲ್ಲಿ. ಯಾವ ಕ್ರಿಯೆ ಇದು? ಇದು ಸ್ಥಾನಪಲ್ಲಟ ಕ್ರಿಯೆ. ಯಾವ ಕ್ರಿಯೆ ಇದು? ಸ್ಥಾನಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಏನಾಗ್ತದೆ? ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಹೆಚ್ಚು ಯಾವುದು ಆಕ್ಟಿವ್ ಇರುವಂತಹ ಅಂದ್ರೆ ಹೆಚ್ಚು ಕ್ರಿಯಾಶೀಲ ಒಂದು ಧಾತು, ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನ ಸ್ಥಾನಪಲ್ಲಟಗೊಳಿಸ್ತದೆ. ಕಡಿಮೆ ಕ್ರಿಯಾಶೀಲ
ಶೀಲತೆ ಹೊಂದಿರುವ ಧಾತುವನ್ನ ಸ್ಥಾನಪಲ್ಲಟಗೊಳಿಸ್ತದೆ. ಆಯ್ತಾ, ಅದರ ಪ್ಲೇಸ್ ಅನ್ನೋದು ಏನ್ ಮಾಡ್ತದೆ, ಕಬಳಿಸ್ತದೆ ಅಂತ ಹೇಳ್ಬಹುದು. ಸ್ಥಾನಪಲ್ಲಟಗೊಳಿಸುತ್ತದೆ. ಇದನ್ನೇ ನಾವು ಏನಂತ ಹೇಳ್ತೇವೆ, ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಇದಕ್ಕೆ ನಿಮ್ಗೆ ಚಿತ್ರ ತೋರಿಸ್ತೇನೆ ನೋಡಿ. ಇದು ಹಸಿರು ಬಣ್ಣದ ಇದೇನ್ ಕಾಣ್ತಾ ಇದೆ ನೋಡಿ, ಇದು ಕಬ್ಬಿಣದ ಸಲ್ಫೇಟ್. ಕಬ್ಬಿಣದ ಸಲ್ಫೇಟ್. ಇದರ ಮೇಲೆ ಕಂದು ಬಣ್ಣದ್ದು ಏನು ಕಾಣ್ತದೆ ನೋಡಿ, ಇದು ತಾಮ್ರ. ಇದು ಕೂಡ ಹಾಗೆ. ಆಯ್ತಾ, ನೋಡಿ ಇಲ್ಲಿ ಕಾಣ್ತದಲ್ವಾ, ಬ್ರೌನ್ ಬ್ರೌನ್ ಕಾಣ್ತದೆ ನೋಡಿ, ಕಲರ್ ಬಣ್ಣ ಚೇಂಜ್ ಆಗ್ತದೆ. ಇದು ಓಕೆ, ಅದು ಒಟ್ರಾಶಿ ಉಂಟು, ಪರವಾಗಿಲ್ಲ, ಇರ್ಲಿ ನೋಡಿ. ಸೊ ಇದಿಷ್ಟು ನಿಮಗೆ ಈಗ ಗೊತ್ತಾಯ್ತು ಅಲ್ವಾ, ಇನ್ನೇನಾಗ್ತದೆ ಅಂತ ಹೇಳಿ ನಾವು ಕಲ್ತ್ವಿ. ಇದು ಯಾವಾಗ ಒಂದು ಧಾತು ಇನ್ನೊಂದು ಧಾತುವಿನ ಲವಣದ ದ್ರಾವಣದೊಂದಿಗೆ ವರ್ತಿಸಿದಾಗ ಸ್ಥಾನಪಲ್ಲಟ ಕ್ರಿಯೆಗೊಳ ಒಳಪಡ್ತದೆ ಅನ್ನೋದನ್ನ ನಾವೀಗ ಕಲ್ತ್ವಿ. ಈಗ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಕಲೀಲಿಕ್ಕಿದ್ದೇವೆ, ಮುಂದುವರಿಸೋಣ. ರಾಸಾಯನಿಕವಾಗಿ ಕ್ರಿಯಾಪಟುತ್ವ ಹೊಂದಿದ ಧಾತುಗಳು ತಮಗಿಂತ ಕಡಿಮೆ ಕ್ರಿಯಾಪಟುತ್ವ ಹೊಂದಿದ ಧಾತುಗಳನ್ನ ಅವುಗಳ ದ್ರಾವಣ ಅಥವಾ ದ್ರವಿಸಿದ ಸಂಯುಕ್ತದಿಂದ ಸ್ಥಳಾಂತರಿಸುತ್ತದೆ. ನಾವು ಹಿಂದಿನ ಭಾಗಗಳಲ್ಲಿ ನೋಡಿದಂತೆ ಎಲ್ಲಾ ಲೋಹಗಳು ಒಂದೇ ರೀತಿಯ ಕ್ರಿಯಾಪಟುತ್ವವನ್ನ ಹೊಂದಿಲ್ಲ. ಆಕ್ಸಿಜನ್, ನೀರು ಮತ್ತು ಆಮ್ಲಗಳ ಜೊತೆ ಅನೇಕ ಲೋಹಗಳ ಪ್ರತಿವರ್ತನೆಯನ್ನ ನಾವು ಪರೀಕ್ಷಿಸಿದ್ದೇವೆ. ಆದರೆ ಎಲ್ಲಾ ಲೋಹಗಳು ಯಾವುದು ಕ್ರಿಯಾಕಾರಿಗಳ ಜೊತೆ ಪ್ರತಿವರ್ತಿಸುವುದಿಲ್ಲ. ಆದ್ದರಿಂದ ನಾವು ಸಂಗ್ರಹಿಸಿದ ಎಲ್ಲಾ ಲೋಹಗಳನ್ನು ಅವುಗಳ ಕ್ರಿಯಾಶೀಲತೆಯ ಇಳಿಕೆ ಕ್ರಮದಲ್ಲಿ ಜೋಡಿಸಲು ಆಗುವುದಿಲ್ಲ. ಅಧ್ಯಾಯ 1ರಲ್ಲಿ ಓದಿದ ಸ್ಥಾನಪಲ್ಲಟ ಕ್ರಿಯೆಯು ಲೋಹಗಳ ಕ್ರಿಯಾಶೀಲತೆಗೆ ಉತ್ತಮ ಪುರಾವೆ ಒದಗಿಸುತ್ತದೆ. ಇದು ಸರಳ ಮತ್ತು ಸುಲಭ. ಒಂದು ವೇಳೆ ಎ ಲೋಹವು ಬಿ ಲೋಹವನ್ನು ಅದರ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸಿದರೆ ಅದು ಬಿಗಿಂತ ಹೆಚ್ಚು ಕ್ರಿಯಾಶೀಲ ಎಂದರ್ಥ. ಇದು ನಾನು ನಿಮ್ಗೆ ಹೇಳಿದಲ್ವಾ, ಕ್ರಿಯಾಶೀಲತೆ ಅಂದ್ರೆ ಏನು ಅಂತ ಹೇಳಿ ನಾನು ನಿಮ್ಗೆ ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದೆ. ಅಲ್ಲಿ ಏನಾಗ್ತದೆ, ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನ ಏನ್ ಮಾಡ್ತದೆ, ಅದರ ಸ್ಥಳವನ್ನ ಆಕ್ಯುಪೈ ಮಾಡ್ತದೆ. ಇದರ ಅರ್ಥ, ನಿಮ್ಮ ಕ್ಲಾಸ್ ಅಲ್ಲಿ ನೋಡಿ, ಇಮ್ಯಾಜಿನ್ ಮಾಡಿಕೊಳ್ಳಿ, ಇಲ್ಲೊಂದು ಬೆಂಚ್ ಉಂಟು. ಈ ಬೆಂಚ್ ಅಲ್ಲಿ ನೀವು ಮತ್ತು ನಿಮ್ಮ ಫ್ರೆಂಡ್ ಕೂತ್ಕೊಂಡಿದ್ದೀರಿ. ಆಯ್ತಾ, ನಿಮ್ಮ ಸ್ಕೂಲಿಗೆ ಅಥವಾ ನಿಮ್ಮ ಕ್ಲಾಸಿಗೆ ಒಂದು ಹೊಸ ಮಗುವಿನ ಅಡ್ಮಿಷನ್ ಆಗ್ತದೆ. ಅದಕ್ಕೆ ನಿಮ್ಮ ಟೀಚರ್ ನಿಮ್ಮ ಪ್ಲೇಸ್ ಅನ್ನು ಕೊಡ್ತಾರೆ ಕೂತ್ಕೊಳ್ಳಿಕ್ಕೆ. ಆಯ್ತಾ, ಈಗ ನೀವು ಮೂವರಿದ್ದೀರಿ ಬೆಂಚಲ್ಲಿ. ಈ ಹೊಸ ಬಂದ ಮಗು ಏನಿದೆ ನೋಡಿ, ಅದನ್ನ ನಾನು ಬ್ಲೂ ಕಲರ್ ಅಥವಾ ಬೇರೆ ಕಲರ್ ಅಲ್ಲಿ ಮಾಡಿ ತೋರಿಸ್ತೇನೆ, ಆಗ ನಿಮ್ಗೆ ಸ್ವಲ್ಪ ಹೆಚ್ಚು ಗೊತ್ತಾಗಬಹುದು ಅಂತ ಹೇಳಿ. ನೋಡಿ, ಇಲ್ಲಿ ಇದು ಹೊಸ ಬಂದ ಮಗು. ಈ ಹೊಸ ಬಂದ ಮಗು ನಿಮ್ಮ ಫ್ರೆಂಡ್ ನೊಟ್ಟಿಗೆ ಮಾತಾಡಿ 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 ಫ್ರೆಂಡ್ಶಿಪ್ ಮಾಡಿಕೊಳ್ತದೆ. ಸ್ವಲ್ಪ ಸಮಯದ ನಂತರ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಫ್ರೆಂಡ್ ಮತ್ತು ಹೊಸ ಮಗು ಇಬ್ಬರು ಫ್ರೆಂಡ್ಸ್. ಆಯ್ತಾ, ಇವರಿಬ್ಬರು ಫ್ರೆಂಡ್ಸ್. ನೀವು ಈಗ ಫ್ರೆಂಡ್ ಅಲ್ಲ, ಅದ್ರದ್ದು ನಿಮ್ಮ ಫ್ರೆಂಡಿನ ನೀವು ಫ್ರೆಂಡ್ ಅಲ್ಲ. ಅರ್ಥ ಆಗ್ತಾ ಉಂಟಾ? ಹಾಗಾದ್ರೆ ಹೆಚ್ಚು ಕ್ರಿಯಾಶೀಲ ಯಾರಿದ್ದದ್ದು? ಆಗ ಹೆಚ್ಚು ಕ್ರಿಯಾಶೀಲ ಇದ್ದದ್ದು ಯಾರು ಹೇಳಿದ್ರೆ ಹೊಸ ಬಂದ ಮಗು ಅಲ್ವಾ. ಯಾಕೆ ಹೇಳಿದ್ರೆ ನಿಮ್ಮ ಫ್ರೆಂಡ್ ಹತ್ರ ಮಾತಾಡಿ ಮಾತಾಡಿ ಏನ್ ಮಾಡಿತ್ತು, ಅದು ಫ್ರೆಂಡ್ಶಿಪ್ ಅನ್ನ ಮಾಡಿತ್ತು. ಅದ್ರ ಅರ್ಥ ಅದೇ, ಅಂದ್ರೆ ನಿಮ್ಮ ಪ್ಲೇಸ್ ಅನ್ನ ಸ್ಥಳಾಂತರಗೊಳಿಸ್ತದೆ. ಅಂದ್ರೆ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವಿನ ಸ್ಥಳವನ್ನ ಸ್ಥಳಾಂತರಗೊಳಿಸುವುದನ್ನೇ ನಾವು ಏನಂತ ಹೇಳುದು, ಸ್ಥಾನಪಲ್ಲಟ ಅಂತ ಹೇಳುದು. ಅರ್ಥ ಆಗ್ತಾ ಉಂಟಾ? ಈಗ ನೀವು ಬೇರೆ ಇದ್ದೀರಲ್ವಾ, ಈಗ ನಿಮ್ಮ ಮತ್ತು ನಿಮ್ಮ ಫ್ರೆಂಡ್ನ ನಡುವೆ ನೀವಿಲ್ಲ ಇಲ್ಲಿ. ಯಾಕೆ? ನಿಮ್ಮ ಫ್ರೆಂಡ್ ನಿಮ್ಮ ಹತ್ರ ಈಗ ಮಾತಾಡ್ತಿಲ್ಲ. ನಿಮ್ಮ ಫ್ರೆಂಡ್ ಆ ಹೊಸ ಬಂದ ಮಗುವಿನೊಟ್ಟಿಗೆ ಹೆಚ್ಚು ಮಾತಾಡ್ತಾ ಇದ್ದಾರೆ. ಅರ್ಥ ಆಗ್ತಾ ಉಂಟಾ ನಿಮ್ಗೆ? ಇದನ್ನೇ ಹೇಳುದು ಯಾವುದಂತ ಹೇಳಿ, ಕ್ರಿಯಾಶೀಲತೆ ಅಂತ ಹೇಳುದು. ಅರ್ಥ ಆಯ್ತಾ? ಇದು ಸ್ಥಾನಪಲ್ಲಟ ಕ್ರಿಯೆಗೆ ನಾನು ನಿಮ್ಗೊಂದು ಉದಾಹರಣೆ ಕೊಟ್ಟದ್ದು. ಈಗ ಮುಂದುವರಿಯೋಣ. ಮುಂದುವರೆದು ನಾವು ನೋಡಿ, ಕ್ರಿಯಾಶೀಲತೆಯ ಸರಣಿ, ಇದು ಇಂಪಾರ್ಟೆಂಟ್. ಆಯ್ತಾ, ಇನ್ನೊಮ್ಮೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆಕ್ಚುಲಿ ಹೋಲ್ ಚಾಪ್ಟರ್ ಇಸ್ ಇಂಪಾರ್ಟೆಂಟ್. ಕ್ರಿಯಾಶೀಲತೆಯ ಸರಣಿಯ ಲೋಹಗಳನ್ನ ಕ್ರಿಯಾಕಾರಕತ್ವ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಜೋಡಿಸಿದ ಪಟ್ಟಿಯಾಗಿದೆ. ಕ್ರಿಯಾಶೀಲತೆ ಸರಣಿ ಎಂದರೇನು ಅನ್ನೋದೊಂದು ಪ್ರಶ್ನೆ ಬರ್ತದೆ.
ಆಯ್ತಾ. ಸ್ಥಾನಪಲ್ಲಟ ಕ್ರಿಯೆಗಳಿಗೆ ಸಂಬಂಧಿಸಿದ ಪ್ರಯೋಗಗಳನ್ನ ಮಾಡಿದ ನಂತರ ಪ್ರತಿಕ್ರಿಯೆ ಅಥವಾ ಕ್ರಿಯಾಶೀಲತೆ ಸರಣಿ ಎಂದು ಕರೆಯಲ್ಪಡುವ ಈ ಕೆಳಗಿನ ಸರಣಿಗಳನ್ನ ರೂಪಿಸಲಾಗಿದೆ. ಇದು ಏನು? ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಯಾವುದನ್ನ ಸ್ಥಾನಪಲ್ಲಟಗೊಳಿಸ್ತದೆ ಅನ್ನೋದರ ಆಧಾರದ ಮೇಲೆ ಒಂದು ಪಟ್ಟಿಯನ್ನ ತಯಾರು ಮಾಡ್ತಾರೆ. ಅದನ್ನ ಇಳಿಕೆ ಕ್ರಮದಲ್ಲಿ ಮಾಡ್ತಾರೆ. ಇಳಿಕೆ ಕ್ರಮ ಅಂತ ಹೇಳಿದ್ರೆ ಹೆಚ್ಚು ಕ್ರಿಯಾಶೀಲ ಧಾತು ಮೇಲೆ ಇರ್ತದೆ, ಕಡಿಮೆ ಕ್ರಿಯಾಶೀಲ ಧಾತು ಕೆಳಗೆ ಇರ್ತದೆ ಆ ಪಟ್ಟಿಯಲ್ಲಿ. ಆಯ್ತಾ. ಆ ಪಟ್ಟಿಯನ್ನೇ ಕ್ರಿಯಾಶೀಲತೆಯ ಸರಣಿ ಅಂತ ಹೇಳ್ತಾರೆ. ಇಷ್ಟು ಅರ್ಥ ಆಯ್ತಾ? ಹಾಗಾದ್ರೆ ನಾವು ಆ ಪಟ್ಟಿಯನ್ನ ಒಮ್ಮೆ ನೋಡೋಣ. ನಮ್ಗೆ ಪಟ್ಟಿ ಕಾಣ್ತದಲ್ವಾ? ಈಗ ಕಾಣ್ತಾ ಇರಬಹುದು ನಿಮ್ಗೆ ಈಗ ಸ್ಕ್ರೀನ್ ಅಲ್ಲಿ ನೋಡಿ. ಪೊಟ್ಯಾಷಿಯಂ ಮೊದಲಿಗೆ ಬರ್ತದೆ, ಅನಂತರ ಸೋಡಿಯಂ, ಕ್ಯಾಲ್ಸಿಯಂ, KNaCl. ಆಯ್ತಾ. ಪೊಟ್ಯಾಸಿಯಂ, ಸೋಡಿಯಂ, ಕ್ಯಾಲ್ಸಿಯಂ 3 ಬರ್ತದೆ. ಇದು ಹೆಚ್ಚು ಕ್ರಿಯಾಶೀಲ ಧಾತುಗಳು. ಈ 3 ಉಂಟಲ್ಲ ಹೆಚ್ಚು ಕ್ರಿಯಾಶೀಲ ಧಾತುಗಳು. ಅನಂತರ ಬರುದು ಮೆಗ್ನೀಸಿಯಂ, ಅಲ್ಯೂಮಿನಿಯಂ, ಜಿಂಕ್. ಮೂರನ್ನೇ ಕಲಿತಾ ಬನ್ನಿ, ಆಗ ನಿಮ್ಗೆ ಬೈ ಹಾರ್ಟ್ ಬರ್ತದೆ. ಪೊಟ್ಯಾಸಿಯಂ, ಸೋಡಿಯಂ, ಕ್ಯಾಲ್ಸಿಯಂ, KNaCl. ಆಯ್ತಾ. ಪೊಟ್ಯಾಸಿಯಂ, ಸೋಡಿಯಂ, ಕ್ಯಾಲ್ಸಿಯಂ. ಅನಂತರ ಮೆಗ್ನೀಸಿಯಂ, ಅಲ್ಯೂಮಿನಿಯಂ, ಜಿಂಕ್. ಮೆಗ್ನೀಸಿಯಂ, ಅಲ್ಯೂಮಿನಿಯಂ, ಜಿಂಕ್. ಅನಂತರ ಬರುವಂತಹದ್ದು ಯಾವುದು? ಅಯನ್ ಅಂತ ಹೇಳಿದ್ರೆ ಕಬ್ಬಿಣ, ಸೀಸ, ಹೈಡ್ರೋಜನ್. ಆಯ್ತಾ. ಅನಂತರ ಕಾಪರ್ ಬರ್ತದೆ. ಕಬ್ಬಿಣ, ಸೀಸ ಮತ್ತೆ ಹೈಡ್ರೋಜನ್. ಕಬ್ಬಿಣ, ಸೀಸ, ಹೈಡ್ರೋಜನ್. ಅನಂತರ ಬರುವಂತಹದ್ದು ಕಾಪರ್. ಕೊನೆಗೆ ಪಾದರಸ, ಬೆಳ್ಳಿ, ಚಿನ್ನ. ಪಾದರಸ, ಬೆಳ್ಳಿ, ಚಿನ್ನ. ಈ ಕೆಳಗೆ ಪಾದರಸ, ಬೆಳ್ಳಿ, ಚಿನ್ನ ಏನಿದೆ ನೋಡಿ, ಇದು ಅತ್ಯಂತ ಕಡಿಮೆ ಕ್ರಿಯಾಶೀಲ ಧಾತು. ಅದು ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಬೇಗನೆ ಏನಾಗುವುದಿಲ್ಲ, ಕ್ರಿಯಾಕಾರಕತ್ವವನ್ನ ಹೊಂದಿಲ್ಲ. ಆಯ್ತಾ. ಕೆಲವೊಂದು ಮೀಡಿಯಂ ಲೇಟ್ ಆಗಿ ಏನಾಗ್ತದೆ ರಿಯಾಕ್ಟ್ ಮಾಡುವಂತಹದ್ದು, ಅದು ಏನು ಕ್ರಿಯಾಶೀಲತೆ ಕಡಿಮೆ ಹೊಂದಿರುವ ಒಂದು ಇದು. ಓಕೆ. ಈಗ ನೋಡಿ, ಇಷ್ಟ ಆದ ನಂತರ ಇದನ್ನ ಬೈ ಹಾರ್ಟ್ ಹೊಡಿಬೇಕು ನೀವು. ಆಯ್ತಾ. ಇಲ್ಲಿ ನಾನು ಒಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಒಂದು ನಿಮಿಷ. ಈಗ Zn ಒಂದು ಕಾಪರ್ ಸಲ್ಫೇಟ್ ಅಲ್ಲಿ ಹಾಕ್ತಾರೆ. ಇದು ಈಗ ಕ್ರಿಯಾಶೀಲತೆಯನ್ನ ಯಾವುದು ಹೆಚ್ಚು ಕ್ರಿಯಾಶೀಲತೆಯನ್ನ ಹೊಂದಿದೆ ಇದರಲ್ಲಿ ಹೇಳಿ? Zn ಮತ್ತು ಕಾಪರ್ ಅಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿದ ಧಾತು ಯಾವುದು? Zn ಅಲ್ವಾ. Zn ಅತಿ ಹೆಚ್ಚು ಕ್ರಿಯಾಶೀಲತೆ ಹೊಂದಿದ ಧಾತು. ಸೊ ಹಾಗಾಗಿ ಇಲ್ಲಿ ನಮಗೆ ZnSO4 ಮತ್ತೆ Cu ಸಿಗ್ತದೆ ಅಲ್ವಾ. ZnSO4 ಮತ್ತೆ Cu ಸಿಗ್ತದೆ. ಈಗ ನೀವು ಕಾಪರ್ ಅನ್ನ ತಗೊಂಡಿದ್ದೀರಿ, ಅದನ್ನ ಫೆರಸ್ ಸಲ್ಫೇಟ್ ಒಂದು ಸೊಲ್ಯೂಷನ್, ಫೆರಸ್ ಸಲ್ಫೇಟ್ ಹಸಿರು ಬಣ್ಣದ ದ್ರಾವಣ, ಅದಕ್ಕೆ ಹಾಕಿದ್ದೀನಿ. ಇದು ಕ್ರಿಯಾಶೀಲತೆ ಯಾವುದು ಇದರಲ್ಲಿ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿದ್ದು? ಕಾಪರ್ ಮತ್ತು ನೋಡಿ, ಕಾಪರ್ ಮತ್ತು ಅಯನ್ ಅಲ್ಲಿ ಅಂದ್ರೆ ಕಬ್ಬಿಣದಲ್ಲಿ ಯಾವುದು ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿದ್ದು? ಇದಲ್ವಾ. ಇದು ಆಲ್ರೆಡಿ ದ್ರಾವಣದ ರೂಪದಲ್ಲಿ ಇದೆ. ಹಾಗಾದ್ರೆ ಈಗ ಇಲ್ಲಿ ಸ್ಥಾನಪಲ್ಲಟ ಕ್ರಿಯೆ ನಡೀತದ? ಇಲ್ಲ, ಇಲ್ಲಿ ಸ್ಥಾನಪಲ್ಲಟ ಕ್ರಿಯೆ ನಡೆಯುವುದಿಲ್ಲ. ಯಾಕೆ ಹೇಳಿದ್ರೆ ಕಾಪರ್ ಏನಿದೆ, ತಾಮ್ರ ಏನಿದೆ, ಅದು ಕಡಿಮೆ ಕ್ರಿಯಾಶೀಲತೆಯನ್ನ ಹೊಂದಿದೆ. ಯಾವುದಕ್ಕಿಂತ? ಕಬ್ಬಿಣದ ಸಲ್ಫೇಟ್ಗಿಂತ. ಸೊ ಹಾಗಾಗಿ ಅಲ್ಲಿ ಯಾವುದು ನಡೆಯುವುದಿಲ್ಲ? ಸ್ಥಾನಪಲ್ಲಟ ಕ್ರಿಯೆ ನಡೆಯುವುದಿಲ್ಲ. ಅರ್ಥ ಆಗ್ತಾ ಉಂಟಾ? ಲಿಸ್ಟ್ ಅಲ್ಲಿ ನೋಡಿ ಯಾವುದು ಬರ್ತದೆ? Fe ಬಂದ ನಂತರ ಕಾಪರ್ ಬರುವುದಲ್ವಾ. Fe Zn ಎಲ್ಲ ಬಂದ ನಂತರ Zn Fe ಎಲ್ಲ ಬಂದ ನಂತರ ಕಾಪರ್ ಬರುವಂತಹದ್ದು ನೀವು ನೋಡಿದೀರಲ್ವಾ ಈಗಾಗಲೇ. ಒಂದ್ ನಿಮಿಷ ನೋಡಿ, ತೋರಿಸ್ತೇನೆ ನಾನು ನಿಮ್ಗೆ. ಕಾಣ್ತದಾ? Fe ಬಂದ ನಂತರ ಕೊನೆಗೆ ನೋಡಿ, Fe ಆದ ನಂತರ ಸೀಸಾ ಬರ್ತದೆ, ಸೀಸಾ ಆದ ನಂತರ ಹೈಡ್ರೋಜನ್ ಬರ್ತದೆ, ಹೈಡ್ರೋಜನ್ ಆದ ನಂತರ ಕಾಪರ್ ಬರುವಂತಹದ್ದು. ಸೊ ಹಾಗಾಗಿ ಯಾವುದು? ಕಾಪರ್, ತಾಮ್ರ ಕಬ್ಬಿಣವನ್ನ ಸ್ಥಾನಪಲ್ಲಟಗೊಳಿಸ್ಲಿಕ್ಕೆ ಹೋಗುವುದಿಲ್ಲ. ಯಾಕೆ? ಕಾಪರ್ ಏನಾಗಿದೆ, ಕಬ್ಬಿಣಗಿಂತ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರುವ ಕಾರಣ. ಸೊ ತಾಮ್ರ ಕಬ್ಬಿಣವನ್ನ ಸ್ಥಾನಪಲ್ಲಟಗೊಳಿಸುವುದಿಲ್ಲ. ಆದ್ರೆ ತಾಮ್ರದ ಸಲ್ಫೇಟ್ ತಕೊಂಡು ನೀವು ಕಬ್ಬಿಣ ಇಟ್ಟಾಗ ಏನಾಗ್ತದೆ? ಕಬ್ಬಿಣ ಅದನ್ನ ಸ್ಥಾನಪಲ್ಲಟಗೊಳಿಸ್ತದೆ. ನಿಮಗೆ ಅರ್ಥ ಆಯ್ತಾ ಇದು ಹೇಗೆ ಅಂತ ಹೇಳಿ? ಒಂದು ನಿಮಿಷ ನೋಡುವ. ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ.
ABC ಮತ್ತು D ಎಂಬ 4 ಲೋಹಗಳ ಚೂರುಗಳನ್ನು ತೆಗೆದುಕೊಂಡು ಈ ಕೆಳಗಿನ ದ್ರಾವಣದೊಳಗೆ ಒಂದಾದ ನಂತರ ಒಂದರಂತೆ ಹಾಕಿದೆ. ಬಂದಿರುವ ಫಲಿತಾಂಶವನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಲಾಗಿದೆ. ಆಯ್ತಾ? ನೋಡಿ, ಇಲ್ಲಿ ಲೋಹ ABCD ಕೊಟ್ಟಿದ್ದಾರೆ. ಕಬ್ಬಿಣದ ಸಲ್ಫೇಟ್ನಲ್ಲಿ ಅದು ಪ್ರತಿಕ್ರಿಯೆ ಇಲ್ಲ. ತಾಮ್ರದ ಸಲ್ಫೇಟ್ನಲ್ಲಿ ಅದು ಏನಾಗ್ತದೆ? ಸ್ಥಾನ ಪಲ್ಲಟಗೊಳ್ತದೆ. ಕಬ್ಬಿಣದ ಸಲ್ಫೇಟಲ್ಲಿ ಅದು ಪ್ರತಿಕ್ರಿಯೆ ನಡೆಸುವುದಿಲ್ಲ, ಆದ್ರೆ ತಾಮ್ರದ ಸಲ್ಫೇಟ್ನಲ್ಲಿ ಅದು ಏನಾಗ್ತದೆ? ಸ್ಥಾನ ಪಲ್ಲಟಗೊಳ್ತದೆ. ಹಾಗೆ ಸತುವಿನ ಸಲ್ಫೇಟ್ ಅಲ್ಲಿ ಇಲ್ಲ, ಬೆಳ್ಳಿಯ ಸಲ್ಫೇಟ್ ಅಲ್ಲಿ ಇಲ್ಲ. ಆಯ್ತಾ? ಹಾಗಾದ್ರೆ ಎ ಅನ್ನೋದು ಯಾವುದರ ಮಧ್ಯದಲ್ಲಿ ಬರ್ತದೆ? ಕಬ್ಬಿಣ ಮತ್ತು ತಾಮ್ರದ ನಡುವಿನಲ್ಲಿ ಬರುವಂತಹ ಒಂದು ಧಾತು. ಕಬ್ಬಿಣ ಮತ್ತು ತಾಮ್ರದ ನಡುವಿನಲ್ಲಿ ಯಾವುದು ಬರ್ತದೆ ನೋಡಿ? ಕಬ್ಬಿಣ ಮತ್ತು ತಾಮ್ರದ ನಡುವಿನಲ್ಲಿ ಸೀಸ ಬರ್ತದೆ. ಹಾಗಾದ್ರೆ ಎ ಯಾವುದಾಗಿರ್ಬೋದು? ಎ ಅನ್ನೋದು ಸೀಸ ಆಗಿರಬಹುದು. ಅಥವಾ ಸತುವಿನ ಇದರಲ್ಲಿ ಕೂಡ ಸತು ಮೇಲೆ ಬರ್ತದೆ. ಸತುವಿನಲ್ಲಿ ಕೂಡ ಏನು ಇಲ್ಲ, ಬೆಳ್ಳಿಯ ನೈಟ್ರೇಟ್ ಅಲ್ಲಿ ಕೂಡ ಅದು ಸ್ಥಾನ ಪಲ್ಲಟ ನಡೆಸುವುದಿಲ್ಲ ಅಲ್ವಾ? ಸೊ ಹಾಗಾಗಿ ಅದ್ರ ನಡುವಲ್ಲೇ ಆಗಿರ್ಬಹುದು. ಬಿ ನೋಡಿ, ಬಿ ಅನ್ನೋ ಒಂದು ಧಾತು ನೋಡಿ, ಕಬ್ಬಿಣದ ಸಲ್ಫೇಟ್ ನಲ್ಲಿ ಸ್ಥಾನ ಪಲ್ಲಟಗೊಳ್ತದೆ, ಇದರಲ್ಲಿ ಸ್ಥಾನ ಪಲ್ಲಟಗೊಳ್ತದೆ. ಆದ್ರೆ ತಾಮ್ರದ ಸಲ್ಫೇಟ್ ನಲ್ಲಿ ಏನಿಲ್ಲ, ಸತುವಿನ ಸಲ್ಫೇಟ್ ನಲ್ಲಿ ಪ್ರತಿಕ್ರಿಯೆ ಇಲ್ಲ. ಆಯ್ತಾ? ಸೊ ಹಾಗೆಯೇ ಇದು ಬೆಳ್ಳಿಯ ನೈಟ್ರೇಟ್ ನಲ್ಲಿ ಕೊಡ್ಲಿಲ್ಲ ಅವರು. ಸತುವಿನಲ್ಲಿ ಪ್ರತಿಕ್ರಿಯೆ ಇಲ್ಲ ಅಂತಾದ್ರೆ ಸತು ಎಲ್ಲಿದೆ ನೋಡಿ, ಒಂದು ನಿಮಿಷ. ಸತುವಿನಲ್ಲಿ ಪ್ರತಿಕ್ರಿಯೆ ಇಲ್ಲ ಅಂತಾದ್ರೆ ಇದು ಸತುವಿಗಿಂತ ಕೆಳಗೆ ಇರುವ ಏನಾಗಿರಬಹುದು? ಸತುವಿಗಿಂತ ಕೆಳಗೆ ಇರುವ ಒಂದು ವಸ್ತು ಆಗಿರಬಹುದು ಅಥವಾ ಧಾತು ಆಗಿರಬಹುದು. ಅರ್ಥ ಆಗ್ತಾ ಉಂಟಾ? ಸೊ ಇದನ್ನ ಅಷ್ಟನ್ನ ಅರ್ಥ ಮಾಡಿ. ಆ ಪ್ರಶ್ನೆಯನ್ನ ಕೇಳುವುದಿಲ್ಲ, ಬಟ್ ಇದು ನಿಮಗೆ ಅರ್ಥ ಆಗ್ಲಿಕ್ಕೆ. ಈಗ ನೋಡಿ, ನೆಕ್ಸ್ಟ್ಗೆ ಹೋಗುವ ನಾವು. ಲೋಹಗಳು ಮತ್ತು ಅಲೋಹಗಳು ಹೇಗೆ ಪ್ರತಿವರ್ತಿಸ್ತದೆ ಅಂತ. ಈಗ ಲೋಹ ಮತ್ತು ಅಲೋಹ ಹೇಗೆ ಪ್ರತಿವರ್ತಿಸ್ತದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಆಯ್ತಾ? ಇದನ್ನೊಂದನ್ನು ನಾನು ಎಕ್ಸ್ಪ್ಲೇನ್ ಮಾಡಿ ಇವತ್ತಿನ ತರಗತಿಯನ್ನ ನಾನು ಸ್ಟಾಪ್ ಮಾಡ್ತೇನೆ. ಇವತ್ತು ಇಷ್ಟಕ್ಕೆ ಸಾಕು ಅಂತ ಹೇಳಿ ಮುಗಿಸುವ. ನಾಳೆ ಇದನ್ನ ಕಂಟಿನ್ಯೂ ಮಾಡುವ. ಮತ್ತೆ ಅನೇಕ ಕ್ರಿಯಾಕಾರಿಗಳ ಜೊತೆಗೆ ಲೋಹಗಳ ಪ್ರತಿವರ್ತನೆಯನ್ನ ಮೇಲಿನ ಚಟುವಟಿಕೆಗಳಲ್ಲಿ ನೀವು ನೋಡಿದ್ದೀರಿ. ಲೋಹಗಳು ಈ ರೀತಿಯಾಗಿ ಏಕೆ ಪ್ರತಿವರ್ತಿಸುತ್ತದೆ? ಇಲೆಕ್ಟ್ರಾನ್ ವಿನ್ಯಾಸದ ಬಗ್ಗೆ 9ನೇ ತರಗತಿಯಲ್ಲಿ ನಾವು ಕಲಿತಿರುವುದನ್ನು ನೆನಪಿಸಿಕೊಳ್ಳೋಣ. ಸಂಪೂರ್ಣ ಭರ್ತಿಯಾದ ವ್ಯಾಲೆನ್ಸಿ ಕವಚಗಳನ್ನು ಹೊಂದಿರುವ ಜಡ ಅನಿಲಗಳು ಕಡಿಮೆ ರಾಸಾಯನಿಕ ಚಟುವಟಿಕೆಯನ್ನು ತೋರುತ್ತದೆ ಎಂಬುದನ್ನು ನಾವು ಕಲಿತಿದ್ದೇವೆ. ಆದ್ದರಿಂದ ಲೋಹಗಳ ಕ್ರಿಯಾಶೀಲತೆಯನ್ನು ಸಂಪೂರ್ಣ ಭರ್ತಿಯಾದ ವ್ಯಾಲೆನ್ಸ್ ಕವಚಗಳನ್ನು ಹೊಂದುವ ಲೋಹಗಳ ಪ್ರವೃತ್ತಿ ಎಂದು ನಾವು ವಿವರಿಸಬಹುದು. ಜಡ ಅನಿಲಗಳು ಕೆಲವು ಲೋಹಗಳು ಮತ್ತು ಅಲೋಹಗಳ ಇಲೆಕ್ಟ್ರಾನ್ ವಿನ್ಯಾಸದ ಕಡೆಗೆ ನಾವೀಗ ದೃಷ್ಟಿ ಹಾಯಿಸೋಣ. ಅಂದ್ರೆ ಒಂದು ಸಣ್ಣ ಇದು ಕೊಟ್ಟಿದ್ದಾರೆ ನಿಮ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿಕ್ಕೋಸ್ಕರ. ಜಡ ಅನಿಲದಲ್ಲಿ ನೋಡಿ, ಒಂದು ಸಣ್ಣ ಒಂದಿದು ನೋಡಿ, ನಾನು ಹೇಳ್ತೇನೆ. ಜಡ ಅನಿಲದಲ್ಲಿ ಇದು ಮೊದಲಿದು ಜಡ ಅನಿಲ, ಹೀಲಿಯಂ, ನಿಯಾನ್, ಆರ್ಗನ್ ನೋಡಿ. ಅದರಲ್ಲಿ ಎಲ್ಲದರಲ್ಲಿ ಕೂಡ 1-2 ಹೊರ ಕವಚದಲ್ಲಿ, ಹೊರಗೆ ಅಂತ ಹೇಳುವ ಇರುವ ಕವಚದಲ್ಲಿ ಹೊರಗಿನ ಕವಚ ಏನಿದೆ ನೋಡಿ, ಅದರಲ್ಲಿ 1-2 ಇಲೆಕ್ಟ್ರಾನ್ಗಳು, 2 ಇಲೆಕ್ಟ್ರಾನ್ಗಳು ಕೆ ಶೆಲ್ ನಲ್ಲಿ ಮಾತ್ರ, ಅಂದ್ರೆ ಕೆ ಕವಚದಲ್ಲಿ ಮಾತ್ರ. ಮತ್ತೆ ಎಲ್ ಮತ್ತು ಎಂ ಎನ್ ಮತ್ತೆ ಬರುವ ಯಾವುದೇ ಕವಚದಲ್ಲಿ 8 ಇಲೆಕ್ಟ್ರಾನ್ಗಳನ್ನ ಹೊಂದಿದ್ರೆ ಅದು ಧಾತು, ಅಂದ್ರೆ ಜಡ ಅನಿಲ ಅಂತ ಹೇಳ್ಬಹುದು. ಅದನ್ನ ಕವಚ ಫುಲ್ ಆಗಿದೆ ಅಂತ ಹೇಳ್ಬಹುದು, ಅಥವಾ ಸ್ಥಿರ ಅಷ್ಟಕ ಕವಚದ ವಿನ್ಯಾಸವನ್ನ ಹೊಂದಿದೆ ಅಂತ ಹೇಳ್ಬಹುದು. ಏನಂತ ಹೇಳ್ತಾರೆ? ಸ್ಥಿರ ಅಷ್ಟಕ ಕವಚದ ವಿನ್ಯಾಸ, ಅಷ್ಟಕ ವಿನ್ಯಾಸ ಹೊಂದಿದೆ ಅಂತ ಹೇಳ್ಬಹುದು. ಆಯ್ತಾ? ಈಗ ಒಂದು ವೇಳೆ 8 ಇಲ್ಲದೆ ಬೇರೆ ಸಂಖ್ಯೆಗಳಿದ್ರೆ, 1, 2, 3 ಇಲೆಕ್ಟ್ರಾನ್ಗಳು ಹೊರಗೆ ಇದ್ದಾಗ ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಇದಕ್ಕೆ ಕಂಪ್ಲೀಟ್ ಆಗ್ಬೇಕಂದ್ರೆ 8 ಇಲೆಕ್ಟ್ರಾನ್ಗಳು ಅದರ ಹೊರ ಕವಚದಲ್ಲಿ ಬೇಕು. ಅದು ಪ್ರತಿಯೊಂದು ಧಾತುವಿನ ಹಕ್ಕು. ಅದಕ್ಕೋಸ್ಕರ ಅದು ಏನ್ ಮಾಡ್ತದೆ ಅಂದ್ರೆ, ಅದಕ್ಕೋಸ್ಕರ ಅದು ತನ್ನಲ್ಲಿರುವ ಇಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡ್ತದೆ, ಅಥವಾ ತನ್ನಲ್ಲಿರುವ ಇಲೆಕ್ಟ್ರಾನ್ಗಳನ್ನ ಅಂದ್ರೆ ಬೇರೆಯವರಿಂದ ತನ್ಗೆ ಇಲೆಕ್ಟ್ರಾನ್ಗಳನ್ನ ಪಡೆದುಕೊಳ್ತದೆ. ಆಯ್ತಾ? ಸೊ ಹಾಗಿರ್ಬೇಕಾದ್ರೆ ಲೋಹಗಳು ಹೆಚ್ಚಾಗಿ ತನ್ನಲ್ಲಿರುವ ಇಲೆಕ್ಟ್ರಾನ್ಗಳನ್ನ ಬೇರೆಯವರಿಗೆ ಬಿಟ್ಟು ಕೊಡುವುದೇ ಜಾಸ್ತಿ. ಆದ್ರೆ ಅಲೋಹಗಳು ಏನ್ ಮಾಡ್ತದೆ ಅಂತ ಹೇಳಿದ್ರೆ ನೋಡಿ,
ಅಲೋಹಗಳು ಏನ್ ಮಾಡ್ತದೆ, ಇದರ ಹೊರ ಕವಚವನ್ನ ಒಮ್ಮೆ ನೋಡಿ. ಇಲ್ಲಿ 5 ಉಂಟು, ಇಲ್ಲಿ 6 ಉಂಟು, 7 ಉಂಟು ಅಲ್ವಾ, 5 6 7 ಉಂಟು. ಸೊ 5 6 7 5 6 7 ಈ ರೀತಿ ಇದ್ದಾಗ ಇದಕ್ಕೆ 5 ಇಲೆಕ್ಟ್ರಾನ್ಗಳನ್ನ ಬೇರೆಯವರಿಗೆ ಬಿಟ್ಟು ಕೊಡುವುದು ಅಷ್ಟು ಸುಲಭ ಅಲ್ಲ. ಇದು ಯಾಕೆ ಅಂತ ಹೇಳ್ತೇನೆ ಕೇಳಿ. ನಾನು ಇದನ್ನ ನಿಮ್ಗೆ ಬೇರೆ ಒಂದು ಇದರ ಚಿತ್ರದ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೇನೆ, ಕಾಣ್ತದಲ್ವಾ? ಈಗ ನೋಡಿ, ಒಂದು ಇಲೆಕ್ಟ್ರಾನ್ ಕಾರ್ಬನ್ ಅಂತ ಹೇಳಿ ತಗೊಳ್ಳೋಣ. ಕಾರ್ಬನ್ನ ಅಣು ಸಂಖ್ಯೆ ಅಥವಾ ಪರಮಾಣು ಸಂಖ್ಯೆ ಎಷ್ಟು? 6 ಅಲ್ವಾ? ಇದರ 6 ಇಲೆಕ್ಟ್ರಾನ್ಗಳನ್ನು ಹೊಂದಿದೆ. ಇದು ಕೆ ಕವಚ, ಎಲ್ ಕವಚ, ಎಂ ಕವಚ. ಇದನ್ನ ಈಗ ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡುದು? ಕೆ ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ಗಳಿದೆ ಅಂತ ನೋಡಿ, ಅದಕ್ಕೊಂದು ಸೂತ್ರ ಇದೆ, 2n² ಅನ್ನೋದು. 2 ಅನ್ನೋದು ಸಂಖ್ಯೆ, n ಅನ್ನೋದು ಕವಚದ ಸಂಖ್ಯೆ. ಕವಚ ಅಂದ್ರೆ ಕೆ ಅನ್ನೋದು ಮೊದಲ ಕವಚ, ಸೊ n ಅನ್ನೋದು 1. ಆಯ್ತಾ? ಕೆ ಕವಚಕ್ಕೆ ನೋಡಿ, ಕೆ ಕವಚಕ್ಕೆ n ಅಂದರೆ 1. ಆಯ್ತಾ? ಹಾಗಾದ್ರೆ 2 × 1² 2 × 1 ಅಂತ ಹೇಳಿದ್ರೆ 2. ಸೊ ಕೆ ಕವಚದ ತನಗೆ ಎಷ್ಟು ಕೆಪಾಸಿಟಿಯನ್ನ ಹೊಂದಿದೆ? ಅದು 2 ಇಲೆಕ್ಟ್ರಾನ್ಗಳನ್ನ ಹೊಂದುವ ಕೆಪಾಸಿಟಿಯನ್ನ ಹೊಂದಿದೆ. ಹಾಗೆ ಎಲ್ಲಿಗೆ ನೋಡುದಾದ್ರೆ, ಎಲ್ 2ನೇ ಕವಚ ಅಲ್ವಾ? ಎಲ್ ಅನ್ನೋದು 2ನೇ ಕವಚ, ಕೆ ಆದ ನಂತರ ಬರುವಂತಹದ್ದು ಎಲ್ 2ನೇ ಕವಚ. ಹಾಗಾದ್ರೆ ಎನ್ ಎಷ್ಟು? ಎನ್ ಅಂದರೆ 2. 2 × 2² ಅಂತ ಹೇಳಿದ್ರೆ 2 × 4. ಹಾಗಾದ್ರೆ ಎಷ್ಟು? 8 ಇಲೆಕ್ಟ್ರಾನ್ಗಳನ್ನ ಅದಕ್ಕೆ ಎಲ್ಲಿಗೆ ಹೊಂದಬಹುದು. ಹಾಗೆ ಎಂ ನೋಡೋದಾದ್ರೆ, ಎಂ 3ನೇ ಕವಚ, ಹಾಗಾಗಿ ಎನ್ ಅಂತ ಹೇಳಿದ್ರೆ 3. 2 × 3² ಅಂತ ಹೇಳಿದ್ರೆ 2 9 ಅಲ್ವಾ? 18 ಇಲೆಕ್ಟ್ರಾನ್ಗಳನ್ನ ಎಂ ಹೊಂದುತ್ತದೆ. ಅಂದ್ರೆ ತನಗೆ ಅಷ್ಟು ಇಲೆಕ್ಟ್ರಾನ್ಗಳನ್ನು ಕೂತ್ಕೊಳ್ಳಿಸ್ಲಿಕ್ಕೆ ಅದರಲ್ಲಿ ಜಾಗ ಇದೆ. ಆಯ್ತಾ? ಈಗ ಇದನ್ನ ಕಾರ್ಬನ್ನ ಇಲೆಕ್ಟ್ರಾನ್ಗಳನ್ನ ನಾವು ಬಿಡಿಸಿ ಬರೆಯೋದಾದ್ರೆ, ಅಂದ್ರೆ ವಿನ್ಯಾಸವನ್ನ ಬರೆಯೋದಾದ್ರೆ ನೋಡಿ, 2 ಇಲೆಕ್ಟ್ರಾನ್ಗಳು ಕೆ ಶೆಲ್ಲಿಗೆ ಹೋಗ್ತದೆ. 6ರಲ್ಲಿ 2 ಇಲ್ಲಿಗೆ ಬಂದ್ರೆ ಉಳಿದದೆಷ್ಟು? 4. 4 ಯಾವ ಶೆಲ್ನಲ್ಲಿದೆ? ಎಲ್ ಶೆಲ್ನಲ್ಲಿದೆ. ಹಾಗೆ ನಾನೊಂದು ಸೋಡಿಯಂ ಅಂತ ಬರಿತೇನೆ. ಸೋಡಿಯಂ ನ ಪರಮಾಣು ಸಂಖ್ಯೆ 11. 11ಅನ್ನ ಈಗ ನಾವು ಹೇಗೆ ವಿನ್ಯಾಸ ಮಾಡಬಹುದು? 11ರಲ್ಲಿ ಮೊದಲನೇದು 2 ಕೆ ಶೆಲ್ಲಲ್ಲಿ ಕುತ್ಕೊಳ್ತದೆ. ಕೆ ಶೆಲ್ ಈಗ ಫುಲ್ ಆಯ್ತು. ಅನಂತರ ಎಷ್ಟು ಉಳಿಯಿತು? 11ರಲ್ಲಿ 2 ಹೋದ್ರೆ 9 ಉಳಿದಿದೆ ಅಲ್ವಾ? ಆಗ ಎಲ್ಲಿನಲ್ಲಿ ಎಷ್ಟು ಕೆಪಾಸಿಟಿ ಇದೆ? ಎಷ್ಟು ಸೀಟ್ ಇದೆ ಎಲ್ಲಿನಲ್ಲಿ? 8 ಸೀಟ್ ಇದೆ ಅಲ್ವಾ? ಇದು ಬಸ್ ಅಂತ ತಿಳ್ಕೊಳ್ಳಿ, ಅಥವಾ ಒಂದು ಗಾಡಿ, ಅದರಲ್ಲಿ 8 ಸೀಟ್ ಇದೆ. 8 ಇಲೆಕ್ಟ್ರಾನ್ಗಳ ಬಂತು. 2 + 8 ಎಷ್ಟಾಯ್ತು? 10 ಆಯ್ತು. ಇನ್ನು ಎಷ್ಟು ಉಳಿದಿದೆ? 11ರಲ್ಲಿ 10 ಆಲ್ರೆಡಿ ಆಯ್ತು. ಕೊನೆಗೆ ಉಳಿದದ್ದು 1 ಇಲೆಕ್ಟ್ರಾನ್. ಆಯ್ತಾ? 1 ಇಲೆಕ್ಟ್ರಾನ್ ಎಲ್ಲಿಗೆ ಹೋಗ್ತದೆ? ಎಂ ಶೆಲ್ಲಿಗೆ ಬರ್ತದೆ. ಅರ್ಥ ಆಯ್ತಾ? ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ನಾನು ಕ್ಲೋರಿನ್ ಎಕ್ಸಾಂಪಲ್ ಕೊಡ್ತೇನೆ. 17 ಇಲೆಕ್ಟ್ರಾನ್ಗಳಿದೆ. ಕ್ಲೋರಿನ್ ಅಲ್ಲಿ ಎಷ್ಟು ಇಲೆಕ್ಟ್ರಾನ್ಗಳಿದೆ? 17 ಇಲೆಕ್ಟ್ರಾನ್ಗಳಿದೆ. ಇದನ್ನ ಹೇಗೆ ನಾವು ಬಿಡಿಸಿ ಬರಿಬಹುದು? ಇಲ್ಲಿ 2 ಆಯ್ತಾ? 2 ಇಲೆಕ್ಟ್ರಾನ್ಗಳು ಕೆ ಶೆಲ್ನಲ್ಲಿ 2 ಸೀಟ್ ಇರೋದು, 2 ಇಲೆಕ್ಟ್ರಾನ್ಗಳು ಹೋಗಿ ಕೂತ್ಕೊಂಡಿತ್ತು. ಉಳಿದದ್ದು ಎಷ್ಟು? ಈಗ 15 ಇದೆ. ಎಲ್ ಶೆಲ್ನಲ್ಲಿ ಎಷ್ಟು ಸೀಟ್ ಇದೆ? ಎಲ್ ಶೆಲ್ನಲ್ಲಿ ಅಥವಾ ಎಲ್ ಕವಚದಲ್ಲಿ 8 ಸೀಟ್ ಇದೆ. ಒಟ್ಟಿಗೆ 10 ಆಯ್ತಾ? 10 ಸೀಟ್ ಹೋಯ್ತು. ಹಾಗಾದ್ರೆ ಪುನಃ 7 ಜನ ಇದ್ದಾರೆ ಇದ್ರಲ್ಲಿ. 17 ಜನರಲ್ಲಿ 10 ಜನರಿಗೆ ಸೀಟು ಸಿಕ್ಕಿತು, 7 ಜನರಿದ್ದಾರೆ. ಆ 7 ಜನರು ಯಾವ ಶೆಲ್ಗೆ, ಯಾವ ಕವಚಕ್ಕೆ ಬರ್ತಾರೆ? ಎಂ ಕವಚಕ್ಕೆ ಬರ್ತಾರೆ. ಅರ್ಥ ಆಯ್ತಾ? ಈಗ ನೋಡಿ, ಇನ್ನೊಂದು ನಾನು ನಿಮ್ಗೆ ಹೇಳ್ತೇನೆ. ಇಲ್ಲಿ ನೋಡಿ, ಈಗ ಹೊರಗಿನ, ಈಗ ನೋಡಿ ಇನ್ನೊಂದು ಹೇಳ್ತೇನೆ. ಇಲ್ಲಿ ಈ ಕಾರ್ಬನ್ ಅಲ್ಲಿ ಹೊರಗಿನ ಕವಚ, ಇದರಲ್ಲಿ 2 ಕವಚ ಇರೋದು, ಒಂದು ಕೆ ಮತ್ತು ಎಲ್ ಕವಚ. ಹಾಗಾದ್ರೆ ಹೊರಗಿನ ಕವಚ ಯಾವುದು? ಎಲ್ ಕವಚ ಹೊರಗಿನ ಕವಚ ಅಲ್ವಾ? ಯಾವ್ದ್ರಲ್ಲಿ? ಕಾರ್ಬನ್ ನಲ್ಲಿ. ಸೋಡಿಯಂ ಅಲ್ಲಿ ನೋಡಿ, 3 ಕವಚಗಳಲ್ಲಿ ಯಾವುದು ಇಲೆಕ್ಟ್ರಾನ್ಗಳು ವಿನ್ಯಾಸವನ್ನ ಹೊಂದಿದೆ. ಹಾಗಾದ್ರೆ ಹೊರಗಿನ ಕವಚ ಯಾವುದು? ಸೋಡಿಯಂನ ಹೊರಗಿನ ಕವಚ ಎಂ ಕವಚ ಅಲ್ವಾ? ಹಾಗೆ ಕ್ಲೋರಿನ್ ನಲ್ಲಿ ಎಷ್ಟು ಕವಚಗಳಿದೆ? ಅದರ ಅಣುವಿನ ಒಂದು ಡಯಾಗ್ರಾಮ್ ಅನ್ನ, ಅಂದ್ರೆ ಚಿತ್ರವನ್ನ ಮಾಡಿದಾಗ ಇರುವಂತಹದ್ದು 3 ಕವಚಗಳು, ಹೊರಗಿನ ಕವಚ ಪುನಃ ಎಂ. ಆಯ್ತಾ? ಈಗ ನೋಡಿ, ಈ ಹೊರ ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ಗಳು ಇದೆ, ಅದುವೇ ವೇಲೆನ್ಸ್ ಇಲೆಕ್ಟ್ರಾನ್ಗಳು. ಅರ್ಥ ಆಗ್ತಾ ಉಂಟ ನಿಮಗೆ? ಕಾರ್ಬನ್ನ ವ್ಯಾಲೆನ್ಸಿ ಎಷ್ಟು? ಕಾರ್ಬನ್ನ ವ್ಯಾಲೆನ್ಸಿ ಇಲ್ಲಿ 4. ಹಾಗೆ ಸೋಡಿಯಂನ ವ್ಯಾಲೆನ್ಸಿ ಎಷ್ಟು? 1.
ಕ್ಲೋರಿನ್ನ ವ್ಯಾಲೆನ್ಸಿ ನೋಡಿ 4ಕ್ಕಿಂತ ಹೆಚ್ಚಿದ್ದಾಗ ಅದನ್ನ ನಾವು 8ರಿಂದ ಕಳಿಬೇಕು. ಆಯ್ತಾ, 4ಕ್ಕಿಂತ ಹೆಚ್ಚಿದ್ದಾಗ ಎಷ್ಟರಿಂದ ಕಳಿಬೇಕು? 8ರಿಂದ ಕಳಿಬೇಕು. ಯಾಕೆ ಮೇಡಮ್ ನಾವು 8ರಿಂದ ಕಳಿಬೇಕು ಅಂತ ಹೇಳಿದ್ರೆ, ಅದು ಅಷ್ಟಕ ವಿನ್ಯಾಸವನ್ನ ಹೊಂದಲಿಕ್ಕೋಸ್ಕರ, ಅಂದ್ರೆ ಅದಕ್ಕೆ ಅಷ್ಟಕ ವಿನ್ಯಾಸ ಇದು ಮಾಡಬೇಕು, ಕಂಪ್ಲೀಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು 8 ಅಂದ್ರೆ 8 ಮ್ಯಾಕ್ಸಿಮಮ್ ಅದು ಸ್ಟೇಬಲ್ ಅಂತ ಹೇಳ್ತೇವೆ, ಸ್ಥಿರ ಅಷ್ಟಕ ವಿನ್ಯಾಸ ಅಂತ ಹೇಳ್ತೇವೆ. ಅಂದ್ರೆ ಹೊರಗಿನ ಕವಚದಲ್ಲಿ 8 ಇಲೆಕ್ಟ್ರಾನ್ಗಳನ್ನು ಹೊಂದಿದ್ರೆ ಅದು ಸ್ಥಿರ ಅಂತ ಹೇಳ್ತೇವೆ. ಅದು ಜಾಸ್ತಿಯಾಗಿ ನಾವು ಪ್ರತಿಕ್ರಿಯಿಸ್ಲಿಕ್ಕೆ, ಆ ಧಾತುಗಳು ಬೇರೆ ಧಾತುಗಳೊಂದಿಗೆ ಪ್ರತಿಕ್ರಿಯಿಸ್ಲಿಕ್ಕೆ ಹೋಗುವುದಿಲ್ಲ ಅನ್ನೋ ಅರ್ಥ ಆಯ್ತಾ. ಸೊ ಹಾಗಾಗಿ ಸ್ಥಿರ ಆಗ್ಬೇಕಾದ್ರೆ ಅದಕ್ಕೆ 8 ಬೇಕು. ಹಾಗಾಗಿ 4ಕ್ಕಿಂತ ಹೆಚ್ಚು ಎಲ್ಲಿಯಾದ್ರೂ ಇದ್ರೆ ಅದನ್ನು ನಾವು 8ರಿಂದ ಕಳಿಬೇಕು. ಈಗ ಇಲ್ಲಿ ಎಷ್ಟು ಇದೆ? 4ಕ್ಕಿಂತ ಹೆಚ್ಚು ಇದೆ. ಎಷ್ಟದು? 7. 7 - 8 ಮಾಡಿದಾಗ -1 ಬಂತು. ಹಾಗಾದ್ರೆ ಕ್ಲೋರಿನ್ನ ವ್ಯಾಲೆನ್ಸಿ ಎಷ್ಟು? -1. ಅರ್ಥ ಆಗ್ತಾ ಉಂಟಾ? ಈಗ ಇನ್ನೊಂದು ವಿಷಯ ಹೇಳ್ತೇನೆ ಕೇಳಿ. ಈಗ ಏನಾಗ್ತಂತ ಹೇಳಿದ್ರೆ, 4 ಇದ್ದಾಗ, ಅಂದ್ರೆ 4 ಹೊರಗಿನ ಕವಚದಲ್ಲಿ, ಕಾರ್ಬನ್ನ ಕೇಸ್ ನೋಡಿ, ಕಾರ್ಬನ್ನ ಕೇಸ್ನಲ್ಲಿ ಹೊರ ಕವಚದಲ್ಲಿ 4 ಇಲೆಕ್ಟ್ರಾನ್ಗಳು ಇದೆ ಅಲ್ವಾ? ಈ 4 ಇಲೆಕ್ಟ್ರಾನ್ಗಳನ್ನ ಬಿಟ್ಟು ಬಿಡುದು, ಬೇರೆಯವರಿಗೆ ಕೊಟ್ಟು ಬಿಡುದು ಸುಲಭ ಅಲ್ಲ. ನಾನು ಆಗ ಹೇಳಿದ ಹಾಗೆ ಹೊರ ಕವಚದಲ್ಲಿ 2 ಇಲೆಕ್ಟ್ರಾನ್ ಇರಬೇಕು, ಅಥವಾ ಎಷ್ಟು ಇರಬೇಕು? 8 ಇಲೆಕ್ಟ್ರಾನ್ಗಳು ಇರಬೇಕು. ಆಯ್ತಲ್ವಾ? ಸ್ಥಿರ ಅಷ್ಟಕ ವಿನ್ಯಾಸ ಹೊಂದಲು ಇದೆರಡು ಸ್ಥಿರ ಅಷ್ಟಕ ವಿನ್ಯಾಸದ ಸ್ಥಿರ ಅಷ್ಟಕ ವಿನ್ಯಾಸಕ್ಕೆ ಇಷ್ಟು ಇಲೆಕ್ಟ್ರಾನ್ಗಳು ಬೇಕು. ಆದ್ರೆ ಒಂದು ವೇಳೆ ಅಷ್ಟಿಲ್ಲದಿದ್ರೆ ಅದು ಏನ್ ಮಾಡ್ತದೆ? ಅದರಲ್ಲಿರುವ ಹೊರ ಕವಚದಲ್ಲಿರುವ ಇಲೆಕ್ಟ್ರಾನ್ಗಳನ್ನ ಬೇರೆ ಧಾತುಗಳಿಗೆ ಬಿಟ್ಟುಕೊಡ್ತದೆ, ಅಥವಾ ಅದು ಪಡೆದುಕೊಳ್ತದೆ. ಈಗ ಯಾವ ಕೇಸಲ್ಲಿ ಅದು ಪಡೆದುಕೊಳ್ತದೆ, ಯಾವ ಕೇಸಲ್ಲಿ ಬಿಟ್ಟುಕೊಡ್ತದೆ ಅನ್ನೋದನ್ನು ನೋಡ್ಬೇಕು ನಾವು. ಈಗ ಕಾರ್ಬನ್ನ ಕೇಸ್ ನೋಡುವ, ಅದ್ರಲ್ಲಿ 4 ಇಲೆಕ್ಟ್ರಾನ್ಗಳಿದೆ. 4 ಇಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಟ್ರೆ ಕಾರ್ಬನ್ಗೆ ಅಸ್ತಿತ್ವವೇ ಇಲ್ಲ. ಹಾಗಾಗಿ ಕಾರ್ಬನ್ 4 ಇಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡುವುದಿಲ್ಲ. ಹಾಗಾಗಿ 4 ಇಲೆಕ್ಟ್ರಾನ್ಗಳನ್ನ ಇದು ಏನ್ ಮಾಡ್ತದೆ? ಪಡೆದುಕೊಳ್ತದೆ. ಆಯ್ತಾ? ಪಡೆದುಕೊಳ್ತದೆ. ಸೋಡಿಯಂಗೆ ನೋಡಿ, ಅದರ ಹೊರ ಕವಚದಲ್ಲಿರುವುದು ಒಂದೇ ಒಂದು ಇಲೆಕ್ಟ್ರಾನ್, ಸುಲಭವಾಗಿ ಬಿಟ್ಟು ಕೊಡಬಹುದು. ಹಾಗಾಗಿ ಇದು ಏನ್ ಮಾಡ್ತದೆ? 1 ಇಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡ್ತದೆ, ಬಿಟ್ಟು ಹೋಗ್ತದೆ ಅಂತ ಬರಿತೇನೆ. ಆಯ್ತಾ? ಆದ್ರೆ ಪುನಃ ಕ್ಲೋರಿನ್ ಬರುವ 7 ಇಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡುವುದು ಸುಲಭ ಅಲ್ಲ. ಹಾಗಾಗಿ ಇದು 1 ಇಲೆಕ್ಟ್ರಾನ್ ಅನ್ನ ಬೇರೆಯವರಿಂದ ಪಡೆದುಕೊಳ್ತದೆ. ಯಾವುದು? ಕ್ಲೋರಿನ್. ಇದು ಯಾಕೆ ಸುಲಭ ಅಲ್ಲ ಮ್ಯಾಮ್, ಏನಾಗ್ತದೆ ಅಂತ ನೀವು ಕೇಳುದಾದ್ರೆ, ಇಲ್ಲಿ ನೋಡಿ, ನಾನೊಂದು ಯಾವುದು ಸೋಡಿಯಂನ ಮತ್ತು ಕ್ಲೋರಿನ್ನ ಒಂದು ಅಣುಚಿತ್ರವನ್ನ, ಮಾದರಿಯನ್ನ ಮಾಡ್ತೇನೆ. ಇದು ಸೋಡಿಯಂ, ಆಯ್ತಾ? ಇದು ನ್ಯೂಕ್ಲಿಯಸ್, ಇದು ಕೆ ಕವಚ, ಇದು ಎಲ್ ಕವಚ, ಇದು ಎಂ ಕವಚ. ಹಾಗೆ ನ್ಯೂಕ್ಲಿಯಸ್, ಇದು ಕೆ ಕವಚ, ಎಲ್ ಕವಚ, ಎಂ ಕವಚ. ಆಯ್ತಾ? ಈಗ ಎಷ್ಟು ಇಲೆಕ್ಟ್ರಾನ್ಗಳು ಇದೆ ಅಂತ ಹೇಳಿ ನೋಡೋದಾದ್ರೆ, ಇದರಲ್ಲಿ 2 ಇಲೆಕ್ಟ್ರಾನ್, ಎರಡು ಇಲೆಕ್ಟ್ರಾನ್ಗಳಿದೆ. ಒಂದು ನಿಮಿಷ, ನಾನು ಇದು ನ್ಯೂಕ್ಲಿಯಸ್ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ 2 ಇಲೆಕ್ಟ್ರಾನ್ಗಳು, ಮತ್ತೆ 1 2 3 4 5 6 7 8. ಹೊರಗಿನ ಕವಚದಲ್ಲಿ ಒಂದೇ ಇಲೆಕ್ಟ್ರಾನ್ ಇರುವುದು ಅಲ್ವಾ? ಇದರ ವಿನ್ಯಾಸ ಎಷ್ಟು? 2 8 1. ಇದರ ವಿನ್ಯಾಸ ಎಷ್ಟು? ಇಲ್ಲಿ 2 ಇಲೆಕ್ಟ್ರಾನ್ಗಳು, ಮತ್ತಿನ ಕವಚದಲ್ಲಿ 8, 1 2 3 4 5 6 7 8. ಮತ್ತೆ ಪುನಃ ಹೊರಗಿನ ಕವಚದಲ್ಲಿ 7 ಇಲೆಕ್ಟ್ರಾನ್, 3 4 5 6 7. ಆಯ್ತಾ? ಇದು 2 8 7. ನೋಡಿ, ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಯಾವುದರಿಂದ ಗೊತ್ತಾ? ಈ ನ್ಯೂಕ್ಲಿಯಸ್ ಇಂದ
ಅದರ ಹೊರಗಿನ ಕವಚಕ್ಕೆ ಒಂದು ಬಲ ಪ್ರಯೋಗ ನಡೀತಾ ಇರ್ತದೆ. ಅಂದ್ರೆ ಅದನ್ನ ಹಿಡಿದಿಟ್ಟುಕೊಳ್ಬೇಕಲ್ವಾ, ಅಷ್ಟು ಇಲೆಕ್ಟ್ರಾನ್ಗಳನ್ನ ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವಂತಹ ಕೆಲಸ ಆಗ್ತಾ ಇರ್ತದೆ. ಆದ್ರೆ ಹೇಗೋ ಒಂದು ಇಲೆಕ್ಟ್ರಾನ್ಗಳನ್ನ ಸುಲಭವಾಗಿ ಬಿಟ್ಟು ಕೊಡಬಹುದು. ಆಗ ಅಲ್ಲಿ ಒಂದು ಇಲೆಕ್ಟ್ರಾನ್ಗಳನ್ನ ಇನ್ನೊಂದು ಬಿಟ್ಟು ಕೊಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಶಕ್ತಿಯ ವ್ಯಯ ಆಗ್ತದೆ, ಎನರ್ಜಿ ಲಾಸ್ ಆಗ್ತದೆ. ಅಂದ್ರೆ ಶಕ್ತಿಯ ವ್ಯಯ. ಯಾವಾಗ ಶಕ್ತಿಯ ವ್ಯಯ ಆಗುವಂತಹದ್ದು? ಒಂದು ಇಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡುವಾಗ. ಆಯ್ತಾ? ಈಗ ಒಂದು ಇಲೆಕ್ಟ್ರಾನ್ಗಳನ್ನ ಹೇಗೋ ಬಿಟ್ಟು ಕೊಟ್ಟಿತ್ತು. ಈಗ ಏನಾಯ್ತು ಅಂತ ಹೇಳಿದ್ರೆ ಈ ಶೆಲ್ ಏನಿದೆ ನೋಡಿ, ಇದು ಖಾಲಿ, ಒಂದು ಇಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಟ್ಟಿತ್ತು. ನೀವು ಇಮ್ಯಾಜಿನ್ ಮಾಡಿಕೊಳ್ಳಿ, ಇದು ಸೋಡಿಯಂನ ಕತೆ. ಆದ್ರೆ ಕ್ಲೋರಿನ್ನ ಕತೆ ಏನು? ಇಲ್ಲಿ 7 ಇಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡುವಾಗ ಶಕ್ತಿ ಲೂಸ್ ಆಗ್ತಾ ಬಂದ್ರೆ ಅದಕ್ಕೆ ಶಕ್ತಿಯೇ ಇರುವುದಿಲ್ಲ. 7 ಇಲೆಕ್ಟ್ರಾನ್ಗಳನ್ನ ಬಿಟ್ಟು 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 ಕೊಡುವಾಗ ಕ್ಲೋರಿನ್ಗೆ ಶಕ್ತಿ ಇರುವುದಿಲ್ಲ ಅಲ್ವಾ. ಸೊ ಹಾಗಾಗಿ 7 ಇಲೆಕ್ಟ್ರಾನ್ಗಳನ್ನ ಕ್ಲೋರಿನ್ಗೆ ಬಿಡ್ಲಿಕ್ಕೆ ಸುಲಭ ಇಲ್ಲವೇ ಇಲ್ಲ. ಹಾಗಾಗಿ ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಯಾವುದು ಕ್ಲೋರಿನ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಒಂದು ಇಲೆಕ್ಟ್ರಾನ್ ಅನ್ನ, ಆಯ್ತಾ, ಒಂದು ಇಲೆಕ್ಟ್ರಾನ್ ಅನ್ನ ಸೋಡಿಯಂನಿಂದ ಪಡೆದುಕೊಳ್ತದೆ. ಒಂದು ಇಲೆಕ್ಟ್ರಾನ್ ಅನ್ನ ಸೋಡಿಯಂ ಇಂದ ಪಡೆದುಕೊಂಡು ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ನೋಡಿ, ಇಲ್ಲಿ 2 8 7 ಇತ್ತಲ್ವಾ, ಇಲ್ಲಿ ಏನಾಗ್ತದೆ ಈಗ 2 8 8 ಆಗ್ತದೆ. ಆಯ್ತಾ? ಇದು ಬಿಟ್ಟು ಕೊಟ್ಟದ್ದು. ಹಾಗಾಗಿ ಇದು ಎಷ್ಟು ಇಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಟ್ಟಿತ್ತು? ಒಂದು ಇಲೆಕ್ಟ್ರಾನ್ಗಳನ್ನ. ಹಾಗಾಗಿ ಇದಕ್ಕೆ ಪ್ಲಸ್ ಚಿಹ್ನೆ ಹಾಕ್ತೇವೆ. ಕ್ಲೋರಿನ್ ಎಷ್ಟು ಇಲೆಕ್ಟ್ರಾನ್ಗಳನ್ನ ಪಡೆದುಕೊಂಡಿತ್ತು? ಒಂದು ಇಲೆಕ್ಟ್ರಾನ್ ಅನ್ನ. ಹಾಗಾಗಿ -1 ಹಾಕ್ತೇವೆ. ಇದು ಅರ್ಥ ಆಯ್ತಾ ನಿಮಗೆ? ಇದು ಯಾಕೆ ಏನು ಅಂತ. ಮತ್ತೆ ವ್ಯಾಲೆನ್ಸಿಯ ಬಗ್ಗೆ ನಿಮ್ಗೆ ಕಲಿಬೇಕಾದ್ರೆ ವ್ಯಾಲೆನ್ಸಿಯ ಒಂದು ವಿಡಿಯೋನೇ ಇದೆ ನನ್ನಲ್ಲಿ, ನಾನು ಹಾಕಿದ್ದೇನೆ ಆಲ್ರೆಡಿ. ಅದನ್ನ ಬೇಕಾದ್ರೆ ನಾನು ಟ್ಯಾಗ್ ಮಾಡ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ, ಅದರ ಲಿಂಕ್ ಅನ್ನ ಹಾಕ್ತೇನೆ. ಸೊ ನೀವು ಅದನ್ನ ನೋಡಿಕೊಳ್ಬಹುದು. ವ್ಯಾಲೆನ್ಸಿ ಇಂಪಾರ್ಟೆಂಟ್, ಆಯ್ತಾ? ವ್ಯಾಲೆನ್ಸಿ ಗೊತ್ತಿರಲೇಬೇಕು, ಅದನ್ನ ನೋಡಿ, ನೀವು ಆ ವಿಡಿಯೋವನ್ನ ನೋಡಿ, ಆಯ್ತಾ? ಸೊ ಇದೀಗ ಯಾಕೆ ಬಿಟ್ಟು ಕೊಡುದು, ಏನು ತಕೊಳ್ಳುದು ಯಾಕೆ, ಪಡ್ಕೊಳ್ಳೋದು ಯಾಕೆ, ಬಿಡುದು ಯಾಕೆ, ಅದನ್ನ ಕಲ್ತ್ವಿ ನಾವು ಅಲ್ವಾ. ಈಗ ನಾವು ಒಮ್ಮೆ ಪಾಠಕ್ಕೆ ಬರೋಣ. ಇಲ್ಲಿ ನೋಡಿ, ನಾನು ನಿಮಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾವುದನ್ನ ಗೊತ್ತಾ? ಸೋಡಿಯಂ ಕ್ಲೋರೈಡ್ ಒಂದು ಧಾತು, ಲೋಹ, ಅಲೋಹದೊಂದಿಗೆ ಹೇಗೆ ಪ್ರತಿವರ್ತಿಸ್ತದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಮತ್ತೆ ನಾವು ಕ್ಲಾಸನ್ನು ಸ್ಟಾಪ್ ಮಾಡುವ. ಹಾಗೆ ಪುನಃ ಹಿಂದಕ್ಕೆ ಬರುವ, ನಾವು ಇಲ್ಲಿಗೆ ಬರುವ. ಈಗ ಸೋಡಿಯಂ ಕ್ಲೋರೈಡ್ ಹೇಗೆ ಆಗ್ತದೆ, ಸೋಡಿಯಂ ಕ್ಲೋರೈಡ್ ಆಗುವಂತಹ ಕತೆ ಏನು ಅನ್ನೋದನ್ನ ನೋಡೋದಾದ್ರೆ, ಈಗ ನಾವು ಅಲ್ಲಿ ಈಗ ನೋಡಿದ ಹಾಗೆ ಸೋಡಿಯಂ ಬರ್ದ್ವಿ ಅಲ್ವಾ. ಸೋಡಿಯಂನ ಧಾತು ಎಷ್ಟು, ಪರಮಾಣು ಸಂಖ್ಯೆ ಎಷ್ಟು? 11. ಅದರ ಇಲೆಕ್ಟ್ರಾನ್ ವಿನ್ಯಾಸ ಎಷ್ಟು? 2, 8, 1 ಅಲ್ವಾ. ಕ್ಲೋರಿನ್ನ ಪರಮಾಣು ಸಂಖ್ಯೆ 17. ಅದರ ಇಲೆಕ್ಟ್ರಾನ್ ವಿನ್ಯಾಸ ಎಷ್ಟು? 2, 8, 7. ಈಗ ಸೋಡಿಯಂ ಏನ್ ಮಾಡ್ತದೆ? ಸೋಡಿಯಂನ ಧಾತುವಿನಲ್ಲಿ ಅಂದ್ರೆ ಹೊರ ಕವಚದಲ್ಲಿ ಒಂದು ಇಲೆಕ್ಟ್ರಾನ್ ಇರುವ ಕಾರಣ ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅದು ಬಿಟ್ಟು ಕೊಡ್ತದೆ ಅಲ್ವಾ. ಸೋಡಿಯಂ ಬಿಟ್ಟು ಕೊಡುವಾಗ ಇದು ಪ್ಲಸ್ ಆಗ್ತದೆ, ಇದು ಇಲೆಕ್ಟ್ರಾನ್, ಆಯ್ತಾ? ಹೀಗಿದ್ದದೆ ಇಲೆಕ್ಟ್ರಾನ್, ಅದು ಬಿಟ್ಟು ಕೊಡುವಾಗ ಪ್ಲಸ್ ಆಗ್ತದೆ. ಆ ಒಂದು ಇಲೆಕ್ಟ್ರಾನ್ ಇಲ್ಲಿಗೆ ಬರ್ತದೆ, ಅಂದ್ರೆ ಬಿಟ್ಟು ಕೊಟ್ಟಿತ್ತು, ಬೇರೆ ಆಯ್ತು ಅದರಿಂದ. ಆದ್ರೆ ಕ್ಲೋರಿನ್ನ ಕತೆ ಹೇಗೆ? ಕ್ಲೋರಿನ್ ನಲ್ಲಿ ಎಷ್ಟು ಇಲೆಕ್ಟ್ರಾನ್ಗಳು ಹೊರಗಿದೆ? 7 ಇಲೆಕ್ಟ್ರಾನ್ಗಳು. ಹೊರ ಕವಚದ್ದು ಮಾತ್ರ ನಾವು ಮಾಡುದು, ಆಯ್ತಾ? ಹೊರ ಕವಚವನ್ನ ಮಾತ್ರ ತೋರಿಸುವಂತಹದ್ದು. ಈಗ ಆಗ ನಾನು ತೋರಿಸಿದ ಹಾಗೆ ಈ ಚಿತ್ರ ಮಾಡ್ಲಿಕ್ಕಿಲ್ಲ, ಆಯ್ತಾ? ಈ 2 ಚಿತ್ರ ಮಾಡ್ಲಿಕ್ಕಿಲ್ಲ. ನಾನು ಈಗ ಮಾಡ್ತಾ ಇದ್ದೇನೆ ನೋಡಿ, ಆ ಚಿತ್ರ ಮಾಡ್ಲಿಕ್ಕೆ 1 2 3 4 5 6 7, ಆಯ್ತಾ? 7 ಧಾತುಗಳಿದೆ. ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಈ ಒಂದು ಇಲೆಕ್ಟ್ರಾನ್ ಅನ್ನ ಪಡೆದುಕೊಳ್ತದೆ. ಹಾಗಾಗಿ ಕ್ಲೋರಿನ್ನ ಏನಂತ ಇಲ್ಲಿ ಕ್ಲೋರಿನ್ ಅಂತ ಬರೆದ್ರೆ 1 2 3 4 5 6 7. ಹಾಗೆ ಆ ಒಂದು ಇಲೆಕ್ಟ್ರಾನ್ ಸೋಡಿಯಂ ಇಂದ ಪಡೆದುಕೊಂಡದ್ದನ್ನ ನಾವು ಹೀಗೆ ಮಾಡ್ತೇವೆ. ಇಲ್ಲಿ ಬ್ಲೂ ಹಾಕಿ, ಆಯ್ತಾ? ಅಥವಾ ಒಂದು ನೀವು ಸೈನ್ ಚೇಂಜ್ ಮಾಡಿ, ಒಂದು ಕ್ರಾಸ್ ಮಾರ್ಕ್ ಹಾಕಿದ್ರೆ ಒಂದು ಡಾಟ್ ಹಾಕಿ, ಹಾಗೆ ಹಾಕಿ. ಆದ್ರೆ ಇಲ್ಲಿ -1 ಆಗ್ತದೆ, ಆಯ್ತಾ? ಸೊ ಈ ಕ್ಲೋರಿನ್ ಒಂದು ಇಲೆಕ್ಟ್ರಾನ್ ಅನ್ನ ಪಡೆದುಕೊಂಡು ಇದು Cl-1 ಆಗ್ತದೆ. ಹಾಗಾಗಿ ಎರಡೂ ಧಾತುಗಳು ಸೇರಿ ಸೋಡಿಯಂ ಕ್ಲೋರೈಡ್ ಅನ್ನು ಒಂದು ಯಾವುದನ್ನ ಕಂಪೌಂಡ್ ಅನ್ನ ಏನು ಒಂದು ರಾಸಾಯನಿಕವನ್ನ ಹೊಂದುತ್ತದೆ. ಅಂದ್ರೆ ಸೋಡಿಯಂ ಕ್ಲೋರೈಡ್ ಉತ್ಪತ್ತಿ ಆಗ್ತದೆ. ಅರ್ಥ ಆಯ್ತಾ?
ಇದಕ್ಕೆ ಇಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಒಬ್ಬನ ಹತ್ರ ಪೆನ್ಸಿಲ್ ಇರುವುದಿಲ್ಲ, ಒಬ್ಬನ ಹತ್ರ 2 ಪೆನ್ಸಿಲ್ ಇರ್ತದೆ, ಅಥವಾ ಅವನ ಹತ್ರ ಬೇರೆ ಪೆನ್ ಇದೆ. ಸೊ ಹಾಗಾಗಿ ಅವನೇನ್ ಮಾಡ್ತದೆ, ಆ ಪೆನ್ಸಿಲ್ ಅನ್ನ ಇನ್ನೊಬ್ಬನಿಗೆ ಕೊಟ್ಟೇ ಬಿಡ್ತಾನೆ, ಇಲ್ಲದವನಿಗೆ. ಆಯ್ತಾ, ಇವನು ಅದ್ರ ಬಗ್ಗೆ ಚಿಂತೆ ಮಾಡುದಿಲ್ಲ, ಪೆನ್ನಲ್ಲಿ ಬರಿತಾನೆ. ಸೊ ಹಾಗೆ ಕತೆ ಇಲ್ಲಿ ಸೋಡಿಯಂ ಏನ್ ಮಾಡ್ತದೆ, 1 ಇಲೆಕ್ಟ್ರಾನ್ ಅನ್ನ ಕ್ಲೋರಿನ್ಗೆ ಕೊಟ್ಟೇ ಬಿಡ್ತದೆ, ಅದರ ಚಿಂತೆ ಮಾಡೋದಿಲ್ಲ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ. ಮುಂದಿನ ತರಗತಿಯಲ್ಲಿ ಮೆಗ್ನೀಷಿಯಂ ಕ್ಲೋರೈಡ್ ಹೇಗೆ ಆದದ್ದು ಅಂತ ಹೇಳಿ ನೋಡೋಣ. ಸೊ ಅಥವಾ ನೀವು ಇದನ್ನ ಮಾಡಬಹುದು, ಹೀಗೇ ಮಾಡಬೇಕು, ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ, ಹಾಗೇ ಮಾಡಿ. ಇಲ್ಲಿ ಮೆಗ್ನೀಷಿಯಂ ಕ್ಲೋರೈಡ್ ನ ಸೂತ್ರ Cl2, ಅಂದ್ರೆ ಇಲ್ಲಿ 2 ಕ್ಲೋರಿನ್ ಇರ್ತದೆ. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾವು ಒಂದೇ ಕ್ಲೋರಿನ್ ಅನ್ನ ತೋರಿಸಿದಲ್ವಾ, ಒಂದೇ ಕ್ಲೋರಿನ್ ಇದ್ದದಲ್ವಾ, ನೀವು ಇದನ್ನ ಈ ರೀತಿ ಕೂಡ ಬರಿಬಹುದು. ಹೇಗೆ ಗೊತ್ತಾ, Na Cl 1 2 3 4 5 6 7 ಹೀಗಿದ್ದದು N 1 2 3 4 5 6 7 8 ಹೀಗೆ ಮಾಡ್ಬೋದು. ಇಲ್ಲಿ ಒಂದೇ ಕ್ಲೋರಿನ್ ಬಂತಲ್ವಾ, ಆದ್ರೆ ಇದಿಷ್ಟು ಮಾಡ್ಬೇಕು ಮತ್ತೆ ಇದನ್ನ ಪ್ರತಿಯೊಂದನ್ನ ನೀವು ಯಾವ್ದ್ರಲ್ಲಿ ಸೆಂಟೆನ್ಸ್ ರೂಪದಲ್ಲಿ ಬರಿಬೇಕು. ಆಯ್ತಾ, ಇಲ್ಲಿ ನೀವು 2 ಕ್ಲೋರಿನ್ ಇದೆ. ಸೊ ಹಾಗಾಗಿ ಇಲ್ಲಿ Mg ಈ ಚಿತ್ರ ಮಾಡುವಾಗ, ಕೊನೆಯ ಚಿತ್ರ ಮಾಡುವಾಗ, ಈ ಚಿತ್ರ ಮಾಡುವಾಗ ಇಲ್ಲಿ Mg Cl ಇಲ್ಲಿ ಮತ್ತು Cl ಇಲ್ಲಿ ಹೀಗೆ ಕೂಡ ಬರಿಬಹುದು, ಅಥವಾ ಹಾಗೆ ಬರ್ದು ಮಾಡ್ಬೋದು, ಮೇಲೆ ಮತ್ತು ಕೆಳಗೆ ಬರಿಬಹುದು. ಅಥವಾ Mg ಬರಿತೀರಲ್ವಾ, ಮತ್ತೆ Mg 2 ಇಲೆಕ್ಟ್ರಾನ್ಗಳನ್ನ ಬಿಡುಗಡೆ ಮಾಡ್ತದೆ, ಇಲ್ಲಿ Cl ಒಂದೇ ತೋರಿಸುದು ಬಟ್ ಹೊರಗೆ 2 ಅಂತ ಬರೆಯುವಂತಹದ್ದು. ಹೀಗೆ ಕೂಡ ಮಾಡ್ಬೋದು. ಇದು ನಿಮ್ಗೆ ಹೋಮ್ವರ್ಕ್, ಅರ್ಥ ಆಯ್ತಲ್ವಾ? ಇದನ್ನ ನೀವು ಮಾಡಬೇಕು. ಸೊ ನಾಳಿನ ತರಗತಿಯಲ್ಲಿ ಈ ಕಂಪೌಂಡ್ ಈ ರೀತಿ ಬಂಧ ಏರ್ಪಡುವುದಕ್ಕೆ ಏನಂತ ಕರಿತೇವೆ ಅಂತ ಕಲಿಯೋಣ. ಹಾಗೆಯೇ ಮತ್ತೆ ಅದರ ಕೆಲವೊಂದು ಗುಣಲಕ್ಷಣಗಳನ್ನ ಕಲಿಯೋಣ ನಾವು. ಆಯ್ತಾ, ಸೊ ಇವತ್ತಿನ ತರಗತಿಯಲ್ಲಿ ಇವಿಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದೇನೆ, ಲೈಕ್ ಮಾಡಬೇಕು, ಮತ್ತೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಇದನ್ನ ಶೇರ್ ಮಾಡಬೇಕು. ಧನ್ಯವಾದಗಳು.